ಒಂದೇ ಪದದಲ್ಲಿ ಉತ್ತರಿಸ್ಬೇಕು ಸರ್. ಕೆಲವೊಂದು ಪದಗಳನ್ನ ಹೇಳ್ತೀನಿ, ಅದನ್ನ ನೆನಪಿಸ್ಕೊಂಡ್ರೆ ನಿಮ್ಗೆ ಏನು ಅನ್ಸುತ್ತೆ ಹೌದು ಅನ್ನೋ ಥರ. ಓಕೆ, ನಿಮ್ಮ ಬರವಣಿಗೆ ಹ್ಯಾಂಡ್ ರೈಟಿಂಗ್ ಹೇಗಿದೆ ಅಂತ ನೋಡಬೇಕು ಅಂತ ಆಸೆ ಸರ್. ನನ್ನ ಬರವಣಿಗೆ ನಮ್ಮ ಹಿಂದೆ ಶಾನ್ ಬೋಗ್ರ ಬರವಣಿಗೆ ಅಂತಾರಲ್ಲ ಅಂತ ಸರ್, ನಿಮ್ಮ ಲೆಕ್ಕದ ಪ್ರಕಾರ ನಮ್ಮ ಬೆಂಗಳೂರಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಎಷ್ಟು % ಕನ್ನಡಿಗರಿದ್ದಾರೆ ಸರ್? ಪೊಲೀಸರಿಂದ ಯಾವತ್ತಾದ್ರೂ ತಪ್ಪಿಸ್ಕೊಂಡು ಓಡೋಗಿದ್ದಾರಾ ನಾರಾಯಣ್ ಗೌಡ್ರು? ಅಂಬರೀಷ್ ಬಾಯಿಲಿ ನಿನ್ನ ಜೊತೆ ನಾನು ಮಾತಾಡ್ಬೇಕು ಅಂದೆ. ಇಲ್ಲೇ ಮಾತಾಡಿ ಬರ್ರಿ ಕೂತ್ಕೊಳ್ಳಿ ಅಂದೆ. ಇಲ್ಲ ಬಾ, ನಾನು ನೀನು ಇಬ್ಬರೇ ಮಾತಾಡ್ಬೇಕು ಬಾ ಅಂತ ಹೇಳಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಸರ್, ಇವಾಗ ಒಂದೇ ಪದದಲ್ಲಿ ಉತ್ತರಿಸ್ಬೇಕು ಸರ್. ಕೆಲವೊಂದು ಪದಗಳನ್ನ ಹೇಳ್ತೀನಿ, ಅದನ್ನ ನೆನಪಿಸ್ಕೊಂಡ್ರೆ ನಿಮ್ಗೆ ಏನು ಅನ್ಸುತ್ತೆ ಹೌದು ಅನ್ನೋ ಥರ. ಓಕೆ, ಮೊದಲನೇದು ಸರ್, ಕರ್ನಾಟಕ. ಕರ್ನಾಟಕ ನನ್ನ ಮಾತೃಭೂಮಿ. ಕನ್ನಡ. ಕನ್ನಡ ನನ್ನ ಮಾತೃಭಾಷೆ. ಸಂಸಾರ. ಸಂಸಾರ ಎಲ್ಲರಂತೆ ನನಗೂ ಒಂದು ಕುಟುಂಬ. ಅದು ಕನ್ನಡಿಗರು. ಕನ್ನಡಿಗರು ನನ್ನ ನೆಲದ ಆಸ್ತಿ. ನೆಂಟರು ಬಂದು ಹೋಗುವ ಬಂಧುಗಳು. ಆಸ್ತಿ ಕನ್ನಡದ ಕರವೆಯ ಲಕ್ಷಾಂತರ ಕಾರ್ಯಕರ್ತರಿದ್ದಾರಲ್ಲ, ಅದೇ ನನ್ನ ಆಸ್ತಿ. ಲಂಚ ಈ ದೇಶದಿಂದ ತೊಲಗಬೇಕು. ಹೆಂಡತಿ ನನ್ನ ಒಂದು ಶಕ್ತಿ. ಕಾರ್ಯಕರ್ತರು ಕರ್ನಾಟಕಕ್ಕೆ ಸೈನಿಕರು. ಕಾವೇರಿ ಜೀವನದಿ. ಚಳುವಳಿ ಸಂದರ್ಭಕ್ಕೆ ಅಗತ್ಯ. ರಾಜಕೀಯ ಒಳ್ಳೆ ರೀತಿಯಲ್ಲಿ ಕರ್ನಾಟಕದಲ್ಲಿ ಆಗಬೇಕು. ಇವತ್ತಿನ ರಾಜಕಾರಣಿಗಳು ನನಗಿಷ್ಟ ಆಗ್ತಾ ಇಲ್ಲ. ಇವತ್ತಿನ ವ್ಯವಸ್ಥೆ ನನಗಿಷ್ಟ ಆಗ್ತಾ ಇಲ್ಲ. ಅಂದು ಶಾಂತಿವೇರಿ ಗೋಪಾಲಗೌಡರು ನೋಡಿದ್ವಲ್ಲ, ಆ ರಾಜಕಾರಣವನ್ನು ಮತ್ತೆ ಕರ್ನಾಟಕದಲ್ಲಿ ನೋಡಬೇಕು ಅಂತ ಆಸೆ. ನಾರಾಯಣಗೌಡ ದೇಹದ ಕೊನೆಯ ಹನಿ ರಕ್ತ ಇರೋವರೆಗೂ ನಾಡಿಗಾಗಿ ಹೋರಾಡಿ ಸಾಯ್ಬೇಕು. ಕೀರ್ತಿನಾರಾಯಣ ಇಂಥ ಹೆಚ್ಚು ಜಾಗೃತಿ ಮೂಡಿಸುವಂಥದ್ದು ಆಗಬೇಕು. ಸರ್, ನಿಮ್ಮ ಬರವಣಿಗೆ ಹ್ಯಾಂಡ್ ರೈಟಿಂಗ್ ಹೇಗಿದೆ ಅಂತ ನೋಡಬೇಕು ಅಂತ ಆಸೆ ಸರ್. ನನ್ನ ಬರವಣಿಗೆ ನಮ್ಮ ಹಿಂದೆ ಶಾನ್ ಬೋಗ್ರ ಬರವಣಿಗೆ ಅಂತಾರಲ್ಲ ಅಂತ ಬರವಣಿಗೆ. ಶಾನ್ ಬೋಗ್ರ ಬರವಣಿಗೆ ಅಂದ್ರೆ ಹೆಂಗೆ ಸರ್? ಅವ್ರಿಗೆ ಅಷ್ಟೇ ಗೊತ್ತಾಗ್ತಿದ್ದು, ಇನ್ನೊಬ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಯಾಕೆಂದ್ರೆ ಹಿಂದೆಲ್ಲ ಶಾನ್ ಬೋಗ್ರು ಈ ಆಸ್ತಿ ಪತ್ರಗಳನ್ನ ಬರೆಯುವಾಗ ಬೇರೆಯವ್ರಿಗೆ ಏನ್ ಬರ್ದಿದೀವಿ ಅಂತ ಗೊತ್ತಾಗ್ಬಿಟ್ರೆ ಅವ್ರೆಲ್ಲಿ ಮೇಲ್ ಬೀಳ್ತಾರೆ ಅಂತ ಹೇಳಿ ಅವ್ರಿಗಷ್ಟೇ ಅರ್ಥ ಆಗೋ ರೀತಿಯಲ್ಲಿ ಬರೆಯರಂತೆ. ಹಂಗೆ ನನ್ನ ಬರವಣಿಗೆ ಹಂಗಿರುತ್ತೆ ಅಂತ ಅನ್ಕೊಂಡು ಮೆಡಿಕಲ್ ಸ್ಟೋರ್ಗೆ ಪ್ರಿಸ್ಕ್ರಿಪ್ಷನ್ ಕೊಡ್ತಾರಲ್ಲ ಹಂಗೆ. ಬರೀರಿ ಸರ್. ಕನ್ನಡ ಬರ್ರಿ ನಮ್ಮ ಸಂಗಡ, ತನು ಕನ್ನಡ ಮನ ಕನ್ನಡ, ನನ್ನ ಉಸಿರು ಕನ್ನಡ, ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು. ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ ನನ್ನದೆಂದು ನಮ್ಮನಿದ್ದರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಒಂದ್ಸತಿ ಹೇಳ್ಬಿಡಿ ಸರ್ ಇದು. ಕನ್ನಡ ಬರ್ರಿ ನಮ್ಮ ಸಂಗಡ, ಕನ್ನಡ ಬರ್ರಿ ನಮ್ಮ ಸಂಗಡ, ತನು ಕನ್ನಡ ಮನ ಕನ್ನಡ, ನನ್ನ ಉಸಿರು ಕನ್ನಡ, ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು. ಚೆನ್ನಾಗಿದೆ ಸರ್, ನೀವೇನೇನೋ ಹೇಳಿದ್ರಿ ಸರ್. ನನ್ನ ಬರವಣಿಗೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ. ಚೆನ್ನಾಗೇ ಇದೆಯಲ್ಲ ಸರ್ ಇದು? ನಂದನ್ನು ನಾನು ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ಇನ್ನೊಬ್ರು ಚೆನ್ನಾಗಿದೆ ಅಂತ ಹೇಳಿದಾಗ ಭಾರಿ ಖುಷಿ. ನಿಮಗೆ ಒಂದು ವಿಶೇಷವಾದ ಉಡುಗೊರೆ ಇದೆ ಸರ್. ಇದು ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಮತ್ತು ಮಾರತಹಳ್ಳಿ ಅವ್ರ ಕಡೆಯಿಂದ ಅವ್ರಿಗೆ ಹೇಳಿದೆ ನಾರಾಯಣ್ ಗೌಡ್ರು ಬರ್ತಿದ್ದಾರೆ ಅಂತ. ರಕ್ಷಣಾ ವೇದಿಕೆ ನಾರಾಯಣ್ ಗೌಡ್ರಾ? ಅವರಿಗಾಗಿ ನಮ್ಮ ಕಡೆಯಿಂದ ಒಂದು ಉಡುಗೊರೆ ಕೊಡಿ. ಅವ್ರನ್ನ ಯಾವಾಗಲೂ ವೈಟ್ ಆ್ಯಂಡ್ ನೋಡಿರ್ತೀವಿ. ಒಂದು ಒಳ್ಳೆ ಪಂಚೆ ಇಟ್ಕೊಳ್ಳಿ ಅವರು ಅಂತ ಅಂದ್ಬಿಟ್ಟು ಈ ಉಡುಗೊರೆ ಕೊಟ್ಟರು ಸರ್. ಇದು ಪಂಚೆ, ಇದರಲ್ಲಿ ಒಂದು ವಿಶೇಷವಾದ ಬೆಲ್ಟ್ ಇದೆ. ಆಗಲಿ, ಒಳ್ಳೇದು ನಿಮಗೆ ಸರ್. ಸುದರ್ಶನ್ ಸಿಲ್ಕ್ ಅವ್ರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನ ಹೇಳ್ತೀನಿ. ಮಾಲೀಕರು ನನ್ನ ಸ್ನೇಹಿತರು, ಹಾಗಾಗಿ ಅವರು ಕನ್ನಡದ ಪರವಾಗಿ ಎಲ್ಲ ಕಾಲಕ್ಕೂ ಇರುವವರು, ಹಾಗಾಗಿ ಅವ್ರಿಗೆ ವಿಶೇಷವಾಗಿ ಅಭಿನಂದಿಸ್ತೇನೆ ಸರ್. ಇದು ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಮತ್ತು ಮಾರತಹಳ್ಳಿ ಅಂತ. ಹೌದು. ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ಎಲ್ಲರಿಗೂ ಎಲ್ಲ ರೀತಿಯ ಬಟ್ಟೆಗಳು, ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಬಟ್ಟೆಗಳಿದೆ. ಎಲ್ಲ ಥರ ತಗೋಬೋದು. ಚಿಕ್ಕಪೇಟೆ ಮತ್ತು ಮಾರತಹಳ್ಳಿಯಲ್ಲಿ ಇದೆ ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್ ಅಂತ. ಸರ್, ನಿಮ್ಮ ಲೆಕ್ಕದ ಪ್ರಕಾರ
ನಮ್ಮ ಬೆಂಗಳೂರಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಎಷ್ಟು % ಕನ್ನಡಿಗರಿದ್ದಾರೆ ಸರ್? ಈಗ ಅಂಕಿಅಂಶ ಹೇಳೋ ಪ್ರಕಾರ ಬೆಂಗಳೂರಲ್ಲಿ 26% ಅಂತ ಹೇಳ್ತಾರೆ. ಒಂದು ಸಂದರ್ಭಕ್ಕೆ 30-32% ಇದ್ದಂಥ ಕನ್ನಡಿಗರು ಈಗ 26%ಗೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಓ, ಕನ್ನಡಿಗರು ಅಟ್ಲೀಸ್ಟ್ 50% ತಲುಪೋದಾದರೂ ಯಾವಾಗ ಎಲ್ಲ ಕರ್ನಾಟಕ, ಬೆಂಗಳೂರು ಎಲ್ಲ ಭಾಗದ ಉದ್ಯಮದಲ್ಲಿ ಕನ್ನಡಿಗರನ್ನ ತಂದು ತುಂಬಿ ಅವ್ರಿಗೆ ಕೆಲಸ ಕೊಟ್ಟಾಗ ಕನ್ನಡಿಗರ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಇವತ್ತು ಬೆಂಗಳೂರಲ್ಲಿ ಬರ್ತಿರುವಂಥ, ನೀವು ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿ ಹೋಗಿ ಒಂದು ದಿವಸ ನಿಂತ್ಕೊಂಬಿಟ್ಟ ಅಂದರೆ ಬೆಂಗಳೂರು ರೈಲ್ವೆ ಸ್ಟೇಷನ್, ನಗರ ರೈಲ್ವೆ ಸ್ಟೇಷನು ಮತ್ತು ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ನಿಂತ್ಕೊಂಡ್ಬಿಟ್ರೆ ಒಂದು ದಿನಕ್ಕೆ ಉತ್ತರ ಭಾರತದ ರಾಜ್ಯಗಳಿಂದ ದಿನಕ್ಕೆ 5,000 to 10,000 ಜನ ವಲಸೆ ಬರ್ತಾರೆ. ದಿನಕ್ಕೆ 5,000 to 10,000 ಜನ ವಲಸೆ ಬಂದಾಗ ಏನು ಮಾಡ್ತಾರೆ, ಅವರು ಇಡೀ ಬೆಂಗಳೂರು, ಇಡೀ ಕರ್ನಾಟಕ ತುಂಬಿ ಈಗ ಕನ್ನಡಿಗರ ಸಂಖ್ಯೆ ಅಲ್ಲಿ ಕೊರತೆಯಾಗಿ ನಿಂತಿದೆ. ಹಾಗಾಗಿ ಕನ್ನಡಿಗರು ಬೆಂಗಳೂರಲ್ಲಿ ಯಾವ ನಾಡಪ್ರಭು, ಧರ್ಮಪ್ರಭು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು, ಕನ್ನಡಿಗರ ಕೂಸು ಕನಸು ಆಗಿದ್ದಂಥ ಬೆಂಗಳೂರು ಇವತ್ತು ವಲಸೆ ಬಂದಂಥ ಪರದೇಶಿಗಳ ಪಾಲಿಗೆ ಸ್ವರ್ಗ ಆಗಿದೆ, ಕನ್ನಡಿಗರ ಪಾಲಿಗೆ ನರಕ ಆಗಿದೆ. ಮತ್ತೆ ಬೆಂಗಳೂರು ಕನ್ನಡಿಗರ ಪಾಲಿಗೆ ಸ್ವರ್ಗ ಆಗಬೇಕು ಅಂದರೆ ನಮ್ಮ ರಾಜಕಾರಣಿಗಳು ಪ್ರಾಮಾಣಿಕವಾಗಿ ಇಲ್ಲಿ ಬರುವ ಎಲ್ಲ ಉದ್ಯಮಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಟ್ಟರೆ ಅಷ್ಟೇ ನಿಮಗಿಲ್ಲಿ ಅನುಮತಿ ಕೊಡ್ತೀನಿ ಅಂತ ಹೇಳುವಂಥ ಎದೆಗಾರಿಕೆ ಬರಬೇಕು ಅವರಿಗೆ. ಆದಾಗ ಮಾತ್ರ ಬೆಂಗಳೂರಂತಲ್ಲಿ ಕನ್ನಡಿಗ ಉಳಿತಾನೆ, ಕನ್ನಡಿಗರು ಉಳಿತಾರೆ, ನಾಳೆ ಬೆಂಗಳೂರು ಉಳಿಯುತ್ತೆ. ಇಲ್ಲ ಅಂದರೆ ಕಾನೂನಿನ ಒಂದು ವಿಚಾರವನ್ನು ಮನಸ್ಸಲ್ಲಿಟ್ಕೊಂಡು ಇಲ್ಲಿ ಬಂದಂಥ ವಲಸೆಕೋರರು ಮೊನ್ನೆ ಒಂದು ತೀರ್ಮಾನ ಮಾಡ್ತಾರೆ, ಇಲ್ಲಿ ಒಂದು ಹಿಂದಿ ಭಾಷಾ ರಾಜ್ಯ ಒಕ್ಕೂಟ ಅಂತ ಮಾಡ್ಕೋತಾರೆ, ಹಿಂದಿ ಭಾಷೆಗಳ ರಾಜ್ಯ ಒಕ್ಕೂಟ ಅಂತ ಮಾಡ್ಕೋತಾರೆ ಬೆಂಗಳೂರಲ್ಲಿ. ಮಾಡಿಕೊಂಡು ಅಶೋಕ ಹೋಟ್ಲಲ್ಲಿ ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿದಂಥ ಮಾರ್ವಾಡಿಗಳು, ಸಿಂಧಿಗಳು, ಗುಜರಾತಿಗಳು ಇವರೆಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡಿ ಒಂದು ಮಾತು ಹೇಳ್ತಾರೆ, ಬೆಂಗಳೂರಲ್ಲಿ ಕನ್ನಡಿಗರು 26%, ಅದಕ್ಕೋಸ್ಕರ ಬೆಂಗಳೂರಲ್ಲಿ ಅಧಿಕವಾಗಿ ನಾವೇ ಇದ್ದೀವಿ, ಯಾಕೆ ಬೆಂಗಳೂರು ಕರ್ನಾಟಕದಲ್ಲಿರಬೇಕು, ಬೆಂಗಳೂರನ್ನ ಪ್ರತ್ಯೇಕವಾದಂಥ ಕೇಂದ್ರ ಆಡಳಿತ ಪ್ರದೇಶ ಮಾಡಿ ಅಂತ ಹೇಳಿ ರಾಷ್ಟ್ರಪತಿಗಳಿಗೆ ಮನವಿ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಏನು ಮಾಡಬೇಕು ಬೆಂಗಳೂರು? ಯಾವ ಕನ್ನಡದ ದೊರೆ, ನಾಡದೊರೆ ಕೆಂಪೇಗೌಡರು ಹಕ್ಕಿಪೇಟೆ, ಸುಲ್ತಾನ್ಪೇಟೆ, ಮಾಮೂಲ್ಪೇಟೆ, ತರುಕ್ಪೇಟೆ, ದೊಡ್ಡಪೇಟೆ, ಚಿಕ್ಕಪೇಟೆ, ಕುರುಬರಪೇಟೆ, ಕುಂಚಿಟಿಗುರುಪೇಟೆ ಅಂತ ಯಾರ್ಯಾರಿಗೆ ಯಾವ್ಯಾವ ಕುಲ ಕಸ್ಬಿತ್ತೋ ಆ ಕಸ್ಬಿಗೆ ತಕ್ಕನಾಗಿ ಅವ್ರಿಗೆ ಪರಿಹಾರ ಅನುದಾನಗಳನ್ನ ಕೊಟ್ಟು ಪೇಟೆಗಳನ್ನ ಕಟ್ಟಿ ಕನ್ನಡಿಗರನ್ನ ಉದ್ಧಾರ ಮಾಡಿದಂಥ ಅವ್ರ ಕಾಲೆಯಲ್ಲಿ ಇವತ್ತು ನೀವೇನು ಮಾಡ್ತಾಯಿದ್ದೀರಿ? ಇಡೀ ಎಲ್ಲವನ್ನು ಬೇರೆಯವರಿಗೆ, ಪರಕೀಯರಿಗೆ ಮಾರಿ ಅವತ್ತು ಬ್ರಿಟಿಷ್ನವ್ರು ಬಂದಿದ್ದರು, ಇವತ್ತು ಉತ್ತರ ಭಾರತೀಯರು ಬಂದು ನಮ್ಮ ಅಸ್ತಿತ್ವವನ್ನು ಕಿತ್ಕೊಂಡಿದ್ದಾರೆ, ನಮ್ಮ ಭಾಷೆಯ ಮೇಲೆ ಸವಾರಿ ಮಾಡ್ತಾರೆ, ಅವ್ರ ಭಾಷೆ ಸಂಸ್ಕೃತಿಯ ಮೇಲೆ ಹೇರ್ತಾರೆ, ನಾವು ನೋಡಿಕೊಂಡು ಸಹಿಸ್ಕೊಂಡು ಕೂತಿದ್ದೀವಿ. ನಿಮ್ಮ ಹೋರಾಟದ ಹಾದಿಯಲ್ಲಿ ಅಥವಾ ನಿಮ್ಮ ಜೀವನದುದ್ದಕ್ಕೂ ಅನೇಕ ದೊಡ್ಡ ರಾಜಕಾರಣಿಗಳಾಗಿರ್ಬೋದು, ಸಿನಿಮಾ ನಟರಾಗಿರ್ಬೋದು, ಅವ್ರ ಜೊತೆ ಎಲ್ಲ ಆಪ್ತರಾಗಿದ್ರಿ. ವಿಶೇಷವಾಗಿ ಅಂಬರೀಷ್ ಅವ್ರ ಜೊತೆ ನಿಮ್ಮ ಒಡನಾಟ ಚೆನ್ನಾಗಿತ್ತು. ನೀವು ಅಂಬರೀಷ್ ಅವ್ರದ್ದು ಒಡನಾಟದಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ನೆನಪು ಇಲ್ಲಿ ಹಂಚ್ಕೋಬೋದಾ? ನೋಡಿ, ಈ ಅಂಬರೀಷು ಭಾರಿ ವಿಶೇಷವಾದಂಥ ವ್ಯಕ್ತಿತ್ವ ಅಂಬರೀಷ್ದು. ಅಂಬರೀಷು ಯಾರಿಗೂ ಹೆದರೋನಲ್ಲ, ಎಲ್ಲರನ್ನೂ ಎದುರಿಸುವಂಥ ಅಂಬರೀಷು. ಆ ಎದುರಿಸುವಾಗಲೂ ಆ ಒಳಗಡೆ ಒಂದು ಪ್ರೀತಿ ಇತ್ತು ಅಂಬರೀಷ್ ಒಳಗಡೆ. ಅಂಬರೀಷ್ ಮಾತಾಡುವಾಗ ಸ್ವಲ್ಪ ಮಾತು ಖಡಕ್ಕಾಗಿದ್ರೂ ಮನಸ್ಸು ಒಳ್ಳೆಯದೇ ಇತ್ತು. ಒಂದು ಸಂದರ್ಭ ಹೇಳ್ತೀನಿ. ನಾವು ಈ ಅಭಿನಯ ಚಿತ್ರಮಂದಿರ ಇದೆ ಕೆಂಪೇಗೌಡ ರೋಡಲ್ಲಿ, ಅಲ್ಲಿ ನಮ್ಮ ದೇವರಾಜು ಅವರ ಹುಲಿಯ ಅಂತ ಒಂದು ಸಿನಿಮಾ. ಆ ಸಿನಿಮಾ ತುಂಬ ಒಳ್ಳೆಯ ಸಿನಿಮಾ, ಉತ್ತರ ಕರ್ನಾಟಕದ ಒಂದು ಕಥೆಯನ್ನು ಇದು ಮಾಡಿದಂಥ ಒಂದು ಸಿನಿಮಾ. ಆ ಸಿನಿಮಾ 1 ವಾರಕ್ಕೆ ಅಲ್ಲಿಂದ ಚಿತ್ರಮಂದಿರದಿಂದ ತೆಗೆದುಬಿಡ್ತಾರೆ. ಆವತ್ತಿನ ಕಾಲಕ್ಕೆ ಕಮಲ್ ಹಾಸನ್ ಅವರ ಒಂದು ಇಂಡಿಯನ್ ಅಂತಲೇ ಯಾವುದೋ ಒಂದು ತಮಿಳ್ ಸಿನಿಮಾ ಹಾಕ್ತಾರೆ. ನಾವು ಕನ್ನಡ ಅಷ್ಟು ಒಳ್ಳೆ ಕನ್ನಡ ಸಿನಿಮಾ ತೆಗೆದು ತಮಿಳ್ ಸಿನಿಮಾ ಹಾಕ್ಬಿಟ್ರಲ್ಲ ಅಂತ ಹೇಳಿ ಆ ಚಿತ್ರಮಂದಿರದಲ್ಲಿ ಗಲಾಟೆ ಮಾಡುವಾಗ ನಮ್ಮ ಒಬ್ಬ ಹುಡುಗ ಆ ಗ್ಲಾಸ್ ಡೋರಿಗೆ ಎತ್ತಿ ಮುಷ್ಟಿ ಮಾಡಿ ಹೊಡಿತಾನೆ. ಹೊಡೆದಾಗ ಅವನ ಕೈ ಇಷ್ಟುದ್ದ ಸೀಳು ಹೋಗಿರುತ್ತೆ. ಸೀಳು ಹೋದಾಗ ರಕ್ತ ಸುರಿತಾ ಇರುತ್ತೆ. ಅದು ಅವತ್ತಿನ ಎಲ್ಲ ದಿನಪತ್ರಿಕೆಗಳಲ್ಲಿ ಮುಖಪುಟದಲ್ಲಿ ದೊಡ್ಡ ಸುದ್ದಿ ಆಗುತ್ತೆ. ಇದನ್ನು ಯಾರೋ ಮಾಧ್ಯಮದವರು ಅಂಬರೀಷ್ ಅವ್ರನ್ನ ಕೇಳ್ತಾರೆ. ನೋಡಿ, ಕನ್ನಡ ಚಿತ್ರಗಳಿಗೋಸ್ಕರ ರಕ್ಷಣಾ ವೇದಿಕೆಯವರು ಈ ಥರ ರಕ್ತವನ್ನು ಹರಿಸ್ತಾ ಇದ್ದಾರೆ, ನಿಮಗೇನು ಅನಿಸಲ್ವಾ ಅಂತ. ಅದಕ್ಕೆ ಅಂಬರೀಷ್ ಹೇಳ್ತಾರೆ, ಅವ್ರಿಗೆ ಬುದ್ಧಿ ಇಲ್ಲ, ರಕ್ತ ಚೆಲ್ಬಿಟ್ರೆ, ರಕ್ತ ಸುರಿಸ್ಬಿಟ್ರೆ
ಕನ್ನಡ ಉದ್ಧಾರ ಆಗುತ್ತಾ ಅಂತ ಯಾವುದೋ ಇದರಲ್ಲಿ ಮಾತಾಡ್ಬಿಡ್ತಾರೆ. ನನಗೆ ಮತ್ತೆ ಬೆಳಗ್ಗೆ ಅದೇ ಸುದ್ದಿ, ಅಂಬರೀಷ್ ಹಿಂಗೆ ಅಂದರು ಅಂತ ಹೇಳಿ. ಆಗ ಈ ಅಂಬರೀಷ್ ಎಲ್ಲರ ಸಿಗಬೇಕಲ್ಲ ಅಂಥೇಳಿ ನಾನು ಕಾಯ್ತಾ ಇರ್ತೀನಿ. ಒಮ್ಮೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ಅಲ್ಲಿ ನನಗೂ ಅವ್ರದ್ದು ಒಂದೇ ವೇದಿಕೆ ಕಾರ್ಯಕ್ರಮ. ಆದರೂ ಅಂಬರೀಷ್ ಅವರು ಮೊದಲೇ ಮಾತಾಡಿ ಹೋಗಬೇಕು ಅಂತಾರೆ. ನಾನು ಕಾರ್ಯಕ್ರಮದ ನಿರೂಪಣೆ ಮಾಡೋರಿಗೆ ಹೇಳ್ತೀನಿ, ಅಂಬರೀಷ್ ಕೂರಿಸ್ರಿ, ನಾನು ಮೊದಲು ಮಾತಾಡ್ತೀನಿ. ಆಗ ಅಂಬರೀಷ್ ಅವ್ರಿಗೆ ಹೇಳ್ತೀನಿ, ನನಗೆ ಮಂಡ್ಯದ ಗಂಡು ಗುಂಡು ತುಂಡು ಅಂಬರೀಷ್ ಅವ್ರು ಭಾರಿ ಇಷ್ಟ. ಆದರೆ ಕಾವೇರಿಗೋಸ್ಕರ ಲೋಕಸಭೆ ಸಚಿವ ಕೇಂದ್ರದ ಮಂತ್ರಿಮಂಡಲಕ್ಕೆ ರಾಜೀನಾಮೆ ಕೊಟ್ಟಂಥ ವ್ಯಕ್ತಿ ಭಾರಿ ನನಗೆ ಹತ್ತಿರ. ಆದರೆ ಅವ್ರು ಮೊನ್ನೆ ಮಾತಾಡಿದಂಥ ಮಾತಿತ್ತಲ್ಲ, ಅದು ನನಗಿಷ್ಟ ಆಗಲಿಲ್ಲ. ಅಲ್ಲ ರೀ, ರಕ್ತ ಸುರಿಸಿರೆ ಕನ್ನಡ ಉದ್ಧಾರ ಆಗುತ್ತಾ ಅಂತ ಹೇಳ್ತಿರಲ್ಲ, 4 ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ವಿಸ್ಕಿ ಸುರಿಸಿರೆ ಕನ್ನಡ ಉದ್ಧಾರ ಆಗುತ್ತಾ ಅಂತ ಹೇಳಿ ನಾನು ಅಂಬರೀಷಿಗೆ ಹೇಳಿದಾಗ ಅಂಬರೀಷು ಮುಂದಿನ ಟೇಬಲ್ನ ತಳ್ಳಿ ಬೈಕೊಂಡು ಹೊರಟೋಗ್ತಾರೆ. ಮತ್ತು ರಾತ್ರಿ ಮಂಡ್ಯದಲ್ಲಿ ಮತ್ತೆ ನಮ್ಮಿಬ್ಬರದ್ದು ಸಭೆ ಮಂಡ್ಯದಲ್ಲಿ. ನಾನು ಅಂಬರೀಷ್ ಬರ್ತಾರೆ ಅಂತ ಅನ್ಕೋತೀನಿ, ಅಂಬರೀಷ ಬರಲ್ಲ. ಅದಾದ ಒಂದು ವಾರಕ್ಕೆ ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ವಿಷ್ಣುವರ್ಧವ್ರದ್ದು ಒಂದು ಸಿನಿಮಾ, ಅದರ ಕ್ಯಾಸೆಟ್ ಬಿಡುಗಡೆ ಕಾರ್ಯಕ್ರಮ. ನಾನು ಅಲ್ಲಿ ಕೂತಿರ್ತೇನೆ, ನನ್ನ ಕರೆದಿದ್ರು, ಹೋಗಿದ್ದೆ, ಕೂತ್ಕೊಂಡು ಊಟ ಮಾಡ್ತಿದ್ದೆ. ಹಿಂದ್ಗಡೆಯಿಂದ ಬಂದು ಯಾರೋ ಬೆನ್ನ ಮೇಲೆ ಹಿಂಗೆ ಹೊಡೆದಂಗೆ ಆಯಿತು. ಹಿಂತಿರುಗಿ ನೋಡ್ತೀನಿ, ಇವ್ರು ನಿಂತುಬಿಟ್ಟಿದ್ದಾರೆ. ಬಜಾನು ಬಾಹುಬಲಿ ನಿಂತುಬಿಟ್ಟಾರೆ. ಅಂಬರೀಷ್, ಬಾಯಿಲಿ ನಿನ್ನ ಜೊತೆ ನಾನು ಮಾತಾಡಬೇಕು ಅಂದೆ. ಇಲ್ಲೇ ಮಾತಾಡಿ, ಬರ್ರಿ ಕೂತ್ಕೊಳ್ಳಿ ಅಂದೆ. ಇಲ್ಲ ಬಾ, ನಾನು ನೀನು ಇಬ್ಬರೇ ಮಾತಾಡ್ಬೇಕು ಬಾ ಅಂತ ಹೇಳಿ ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ಅವಾಗ ಹೇಳಿದ್ರು ಅಂಬರೀಷ್ ನನಗೆ, ನೋಡೋ, ನಿನಗೆ ಬೈಯೋ ಚಟ ಇದ್ದರೆ ಇಲ್ಲೇ ಬೈದ್ಬಿಡು, ಆದರೆ ಮಂಡ್ಯ ಜಿಲ್ಲೆಗೆ ಬಂದು ಮಾತ್ರ ನಾನು ಬೈಬೇಡ ಅಂತ ಹೇಳಿ. ಆಮೇಲೆ ಅದು ಒಂದು 2-3 ದಿವಸಕ್ಕೆ ಕಾವೇರಿ ಭಾರಿ ದೊಡ್ಡ ರ್ಯಾಲಿ ಮಾಡಿದಾಗ ಆ ರ್ಯಾಲಿಯಲ್ಲಿ ಬಂದು ಪಾಲ್ಗೊಂಡ್ರು. ಅವತ್ತಿಂದ ನೀನು ಏನೇ ನೇರವಾಗಿ ಮಾತಾಡಿದ್ರು ಭಾರಿ ಪ್ರೀತಿಯಿಂದ ಮಾತಾಡ್ತಿಕ್ಕಣೋ ಅಂಥೇಳಿ ನನ್ನ ಭಾರಿ ಪ್ರೀತಿ ಮಾಡೋರು ಅಂಬರೀಷ್. ಆ ಸಂದರ್ಭ ನನಗೆ ಇವತ್ತಿಗೂ ನೆನಪಿದೆ. ಪೊಲೀಸರಿಂದ ಯಾವತ್ತಾದ್ರೂ ತಪ್ಪಿಸ್ಕೊಂಡು ಓಡೋಗಿದ್ದಾರ ನಾರಾಯಣಗೌಡರು? ಹಾಂ, ಕೆಲವೊಂದು ಸಂದರ್ಭದಲ್ಲಿ ಹೋಗಬೇಕಾಗತ್ತೆ. ಯಾಕೆಂದರೆ ಹಿಂದೆ ಒಂದ್ಸಲಿ MES ಶಾಸಕರಿಗೆ, ಮೇಯರ್ಗಳಿಗೆ ಮಸಿ ಬೆಳೆದಂಥ ಪ್ರಕರಣದಲ್ಲಿ ಅವತ್ತು ನನ್ನ ಕಾರ್ಯಕರ್ತರ ರಕ್ಷಣೆ ಮಾಡೋಕ್ಕೋಸ್ಕರ ಈಗ ಏನಾಗುತ್ತೆ ಅಂದರೆ, ಕೆಲವೊಂದು ಕೇಸುಗಳಲ್ಲಿ ತಕ್ಷಣ ಪೊಲೀಸ್ನವ್ರ ಕೈಗೆ ಸಿಕ್ಬಿಟ್ರೆ ಅವರ ನಡವಳಿಕೆ ಬೇರೆ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ಕಾವು ಕಡಿಮೆ ಆದ ಮೇಲೆ ಅವರ ಜೊತೆಯಲ್ಲಿ ಸಿಕ್ಕಿದಾಗ ಅವರ ನಡವಳಿಕೆ ಬೇರೆ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಕೆಲವೊಂದು 2-3 ದಿವಸ ಇಲ್ಲ ಒಂದು ವಾರ ದಿವಸ ಬೇರೆ ಬೇರೆ ಜಾಗದಲ್ಲಿ ಇದ್ದು ಆಮೇಲೆ ಕೋರ್ಟಿಗೆ ಪೊಲೀಸ್ ಸ್ಟೇಷನ್ಗೆ ಅಟೆಂಡ್ ಆದಂಥ ವಿಚಾರ ಇದೆ. ಕಾವೇರಿ ವಿಚಾರದಲ್ಲಿ ಬಂದು ಕರೆ ಕೊಟ್ಟಿದ್ದು ನಾವು ಅವತ್ತಿನ ಕಾಲಕ್ಕೆ ಬಾರಿದ ಹಿಂದೆ. ಆ ಸಂದರ್ಭದಲ್ಲಿ ಹೆಚ್ಚೆಚ್ಚು ಆಗ ತಮಿಳುನಾಡು ಮತ್ತು ಕರ್ನಾಟಕಕ್ಕೆ 4 ಜೋಡಿ ರಸ್ತೆಗಳು ಹಾಕ್ತಿದ್ದಂಥ ಸಂದರ್ಭ. ನಾವು ತಮಿಳುನಾಡಿಂದ ಬರುವಂಥ ವೆಹಿಕಲ್ಗಳನ್ನು ತಡೆದ್ರೆ ಬಂದು ಸ್ವಲ್ಪ ಸಕ್ಸಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಪೊಲೀಸ್ನವರು ಈ ಕೆಲಸ ಮಾಡ್ತಾರೆ ಇವರು ಅಂತ ಹೇಳಿ ನಮಗಾಗಿ ಹುಡುಕ್ತಾ ಇದ್ರು. ಆ ಪೊಲೀಸ್ನವ್ರನ್ನ ಅವ್ರನ್ನ ತಪ್ಪಿಸಿ ಎಲ್ಲಾದರೂ ಉಳ್ಕೋಬೇಕು, ಬೆಳಗಿನ ಜಾವ ಬರೋ ಲಾರಿಗಳಿಗೆ ನಾವು ಅಡ್ಡ ಹಾಕಬೇಕು, ಆ ಲಾರಿಗಳು ಬರ್ದಾಗ ನೋಡ್ಕೋಬೇಕು ಅಂತ ಹೇಳಿ ರಸ್ತೆ ಬದಿಯಲ್ಲಿ ಹಾಕಿದ್ದಂಥ ಪೈಪುಗಳು, ಸಿಮೆಂಟ್ ಪೈಪುಗಳಲ್ಲಿ ಹೋಗಿ ಮಲಗಿದ್ದು. ನಾವು ಬೆಳಗಿನ ಜಾವ ನಮ್ಮ ಕೆಲಸ ಮಾಡಬೇಕು, ಮಲಗಿದ್ದೀವಿ. ಈ 10 ನಾಯಿಗಳು ಜಗಳ ಮಾಡ್ಕೊಂಡು ಆ ಪೈಪ್ ಒಳಗಡೆ ನುಗ್ಗಿಬಿಟ್ಟು ಇಡೀ ಮುಖ ಗೀಕ ಮೈ ಎಲ್ಲ ಕಚ್ಚಾಕ್ಬಿಟ್ಟಿದ್ದು, ಪರ್ಚ್ಬಿಟ್ಟಿದ್ದು. ಅವತ್ತಿನ ದಿವಸ ಬದುಕುಳಿದಿದ್ದೇ ಹೆಚ್ಚು ಅಂತ ಅನಿಸ್ಬಿಡ್ತು. ಹಂಗೆ ಅನೇಕ ಸಂದರ್ಭದಲ್ಲಿ ಅನೇಕ ನೋವುಗಳನ್ನು ಅನುಭವಿಸಿದ್ದೀವಿ. ಈ ಪೊಲೀಸರಲ್ಲೂ ಕೆಲವೊಬ್ರು ನಿಮ್ಮ ಅಭಿಮಾನಿಗಳು ಇರ್ತಾರಲ್ವಾ? ಅದ್ಭುತ. ನನಗೆ ಪೊಲೀಸ್ನವರು ಕೆಲವು ಅಧಿಕಾರಿಗಳು ನಮಗಿಂತ ಹೆಚ್ಚು ಕಾಳಜಿ, ಅಭಿಮಾನ ಪೊಲೀಸ್ನವ್ರಿಗಿರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇಡೀ ಈ ಸರ್ಕಾರದ ವ್ಯವಸ್ಥೆಯಲ್ಲಿ ಯಾವುದಾದ್ರು ಒಂದು ಇಲಾಖೆಯಲ್ಲಿ 100ಕ್ಕೆ 100 ಕನ್ನಡಿಗರಿದ್ದಾರೆ ಅಂದರೆ ಅದು ಪೊಲೀಸ್ ಇಲಾಖೆಯಲ್ಲಿ. ನಾನು ಒಂದು ಉದಾಹರಣೆ ಹೇಳ್ತೀನಿ. ಡಿಸೆಂಬರ್ 27ನೇ ತಾರೀಕು ನನ್ನ ಬಂಧಿಸಿ ಜೈಲಿಗೆ ಕಳಿಸಿರು. 16 ದಿವಸ ಜೈಲಲ್ಲಿದ್ದು ಬಿಡುಗಡೆ ಆಯಿತು, ಆಚೆಗೆ ಬಂದೆ. ಮತ್ತೆ ಯಾವುದೋ ಕೇಸ್ ಮೇಲೆ, ನನ್ನ ಹೋರಾಟದ ಕೇಸ್ ಮೇಲೆ ಬಂಧಿಸಿ ಮತ್ತೆ ಇದಕ್ಕೆ ಕೋರ್ಟ್ ಕರ್ಕೊಂಡು ಹೋಗ್ತಿದ್ರು. ಆ ಸಂದರ್ಭಕ್ಕೆ ನನ್ನ ಮಗಳು ದಿನ ಮನೆಯಿಂದ ಊಟ ತರೋಳು ಜೈಲಿಗೆ. ಆದರೆ ಜೈಲವರು ನನಗೆ ಊಟ ಕೊಡ್ತಿರಲಿಲ್ಲ.
ಜೈಲು ಊಟನೇ ಮಾಡಬೇಕು ಅಂತ ಹೇಳಿ ಜೈಲು ಊಟ ಕೊಡ್ತಿರ್ಲಿಲ್ಲ. ಒಂದು ದಿವಸ ನಾನು ಕೋರ್ಟ್ಗೆ ಕರ್ಕೊಂಡು ಹೋಗುವಾಗ ನನ್ನ ಮಗಳು ನನ್ನ ನೋಡಿ ಅಪ್ಪಾಜಿ ಅಪ್ಪಾಜಿ ಅಂತ ಜೋರಾಗಿ ಕೂಗ್ತಾ ಇದ್ಲು. ಆಗ ಆ ಪೊಲೀಸ್ನವ್ರಿಗೆ ಹೇಳಿದೆ ಜೀಪಿನ ಕಿಟಕಿ ತೆಗೀರಿ ಅಂತ. ಇಲ್ಲ ಎಲ್ಲ ತೆಗೆದ್ರೆ ನಿಮ್ಮ ಕಾರ್ಯಕರ್ತರು ಅಟ್ಯಾಕ್ ಮಾಡ್ತಾರೆ ಜೀಪ್ ಇದ್ರ ಮೇಲೆ, ಅದಕ್ಕೆ ಬೇಡ ಗೌಡ್ರಿ ಅಂತ ಅಂದು. ಆಗ ಅವಳು ಕೂಗ್ತಲೇ ಇದ್ದು ಜೀಪು ಮುಂದೆ ಒಂದು 10-15 ಜೀಪು ನನ್ನ ಸುತ್ತಮುತ್ತ ಇಟ್ಕೊಂಡು ಕರ್ಕೊಂಡು ಹೋದರು. ಕರ್ಕೊಂಡು ಹೋಗುವಾಗ ನಾನು ಒಂದೇ ಒಂದು ನಿಮಿಷ ಭಾವಕನಾದೆ, ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಆ ACP ನೋಡ್ತಾ ಇದ್ರು, ACP ನೋಡ್ತಿದ್ರು. ACP ಒಂದು ಮಾತು ಆ ಕ್ಷಣಕ್ಕೆ ಹೇಳಿದ್ರು, ಗೌಡ್ರೆ ನೀವು ಕನ್ನಡದ ಹೋರಾಟಗಾರರು, ಆದರೆ ನಮಗೂ ಕನ್ನಡದ ಪ್ರೀತಿ ಇದೆ, ಅಭಿಮಾನ ಇದೆ, ಆದರೆ ಈ ಕಾಕಿ ಹಾಕ್ಕೊಂಡಿದ್ದೀವಿ, ನಾವು ಬೀದಿಗೆ ಇಳಿಯಂಗಿಲ್ಲ. ನಿಮ್ಮ ಹೋರಾಟವನ್ನು ಪ್ರೀತಿ ಮಾಡ್ತೀವಿ, ಅಭಿಮಾನದಿಂದ ನೋಡ್ತೀವಿ, ಗೌರವಿಸ್ತೀವಿ, ಆದರೆ ನಿಮ್ಮ ನಂಬ್ಕೊಂಡು ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ, ಕೋಟ್ಯಾಂತರ ಕನ್ನಡಿಗರು ನಿಮಗೆ ಆಶೀರ್ವಾದ ಇದೆ, ಯಾವುದೇ ಕಾರಣಕ್ಕೂ ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು. ಈಗ ನಾನು ಕೋರ್ಟ್ ಹತ್ರ ಹೋಗಿ ಜೀಪಿಂದ ಇಳಿಸಿ ನಿಮ್ಮನ್ನು ಕೋರ್ಟಿಗೆ ಕರ್ಕೊಂಡು ಹೋಗುವಾಗ ನಮ್ಮ ನಾರಾಯಣಗೌಡರು ಹೇಗೆ ಬರಬೇಕು ಗೊತ್ತಾ? ಈ ದಸರಾ ಟೈಮಲ್ಲಿ ಅರ್ಜುನ ಅಂಬಾರಿ ಹೊತ್ಕೊಂಡು ರಾಜ್ಯ ಗಂಭೀರವಾಗಿ ನಡ್ಕೊಂಡು ಬರ್ತಾರಲ್ಲ, ಹಂಗೆ ನಮ್ಮ ನಾರಾಯಣಗೌಡರು ಕೋರ್ಟಿಗೆ ಬರುವಾಗ ರಾಜ್ಯ ಗಂಭೀರವಾದ ರೀತಿಯಲ್ಲಿ ನಡ್ಕೊಂಡು ಬರಬೇಕು, ಯಾವುದೇ ಕಾರಣಕ್ಕೂ ನೀವು ಅಳಬಾರ್ದು ಅನ್ನೋ ಮಾತು ಹೇಳಿದರು. ಹಾಗೆ ಅನೇಕ ಸಂದರ್ಭದಲ್ಲಿ ಪೊಲೀಸ್ನವರು ನಮ್ಮ ಜೊತೆಯಲ್ಲಿ ನಮ್ಮನ್ನು ಭಾರಿ ಗೌರವದಿಂದ ನಡೆಸ್ಕೋತಾರೆ. ಕೆಲವರು ಹೊರಗಡೆಯಿಂದ ಬಂದಂಥ ಕನ್ನಡ ಗೊತ್ತಿಲ್ಲದ ಅಧಿಕಾರಿಗಳು ಸ್ವಲ್ಪ ಕೆಟ್ಟಾಗಿ ನಡ್ಕೋಬೋದು, ಆದರೆ ಕರ್ನಾಟಕದ ಎಲ್ಲ ಪೊಲೀಸ್ನವರು ಕನ್ನಡದ ಹೋರಾಟಗಾರರನ್ನ ಸರಿಯಾಗಿ ನಡೆಸ್ಕೋತಾರೆ. ನಿಮ್ಮ ಬಗ್ಗೆ ನೀವು ಇಷ್ಟೆಲ್ಲ ಮಾತಾಡೋರು, ನಿಮ್ಮ ಬಗ್ಗೆ ತುಂಬ ಟೀಕೆಗಳಿದೆ ಸರ್ ಪ್ರಪಂಚದಲ್ಲಿ. ಈ ಟೀಕೆಗೆಲ್ಲ ನೀವೇನು ಉತ್ತರ ಕೊಡ್ತೀರಾ? ನಾನು ಆಗಾಗ ಹೇಳ್ತಾ ಇರ್ತೀನಿ, ಈ ಟೀಕೆ ಟಿಪ್ಪಣಿಗಳು ಬಂದಾಗ, ಚಳಿಗಾಲ ಬಂದಾಗ ಎಷ್ಟು ಚಳಿ ಅಂದಾರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲಂದಾರು, ಮಳೆ ಬಂತು ಬಿಡದ ಶನಿ ಇವರ ಟೀಕೆ, ಇವರ ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ, ಚಿಗರು ಚಿನ್ನದ ನಡುವೆ ಹೂ ಬಯಸುವರು, ಹೂಗಳ ಕಾಲಕ್ಕೆ ಹಣ್ಣುಗಳುವರು, ಹಣ್ಣಿನ ಕಾಲಕ್ಕೆ ಗಾತ್ರ ಪೀಚು ಇವರ ಟೀಕೆ, ಇವರ ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ, ನಿಂತರೆ ಹೇಳುವರು ನೀನೇಕೆ ನಿಂತೆ, ಕುಂತರೆ ಗುನುಗುವರು ಇವನಿಗಿಲ್ಲ ಚಿಂತೆ, ಎದ್ದು ಓಡಿದರೆ ಬೆನ್ನ ಹಿಂದೆಯೇ ಟೀಕೆ, ಇವರ ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಅವತ್ತಿನ ಕಾಲಕ್ಕೆ ನರಸಿಂಹಸ್ವಾಮಿಯವರ ಪದ್ಯ ಇದು ನಮಗೆ. ಸೊ ಟೀಕಾಕಾರರಿಗೆ ಈ ಹಾಡಿನ ಮೂಲಕ ನೀವು ಉತ್ತರ ಕೊಡ್ತೀರಾ, ಅಂದ್ರೆ ಯಾರನ್ನು ಮೆಚ್ಚಕ್ಕಾಗಲ್ಲ ಅಂತ? ಹೌದು ಹೌದು, ಯಾಕೆಂದ್ರೆ ಟೀಕೆ ಮಾಡುವಂಥ ಸಂತತಿ ಎಲ್ಲ ಕಾಲಕ್ಕೂ ಇರುತ್ತೆ. ಟೀಕೆ ಮಾಡಬಾರ್ದು ಅಂತ ಅಲ್ಲ, ಟೀಕೆ ಆರೋಗ್ಯಕರವಾಗಿರಬೇಕು. ಮತ್ತೆ ಟೀಕೆ ಮಾಡುವರು ಅವ್ರನ್ಯಾರು ಟೀಕೆ ಮಾಡದೇ ಇದ್ದವರಾದರೆ ಒಳ್ಳೆಯದು. ಆದರೆ ಅವ್ರನ್ನೇ ಎಲ್ಲರೂ ಟೀಕೆ ಮಾಡುವಾಗ ಅವರು ಇನ್ನೊಬ್ರು ಟೀಕೆ ಮಾಡೋಕ್ಕೆ ಯೋಗ್ಯರಲ್ಲ ಅನ್ನೋ ಅರ್ಥ ನಂದು. ಹಾಗಾಗಿ ಟೀಕೆ ಬೇಕು. ದಾಸರು ಹೇಳ್ತಾರೆ, ನಿಂದಿಕರಿರಬೇಕಯ್ಯ ಹಂದಿ ಅಂತೆ ಅಂತ ಹೇಳಿ. ಒಂದು ಗಲ್ಲಿ ಕ್ಲೀನ್ ಆಗಬೇಕು ಅಂದರೆ ಆ ಗಲ್ಲಿಲಿ ಒಂದು ಹಂದಿ ಇರಬೇಕಂತೆ. ಹಾಗೆ ಒಬ್ಬ ಮನುಷ್ಯ ಸರಿ ದಾರಿಯಲ್ಲಿ ನಡಿಬೇಕು ಅಂದರೆ ಒಬ್ರು ನಿಂದಿಕರು ಇರಬೇಕಂತೆ. ವಿರೋಧ ಪಕ್ಷ ಥರ. ವಿರೋಧ ಪಕ್ಷ ಅನ್ನೋದಕ್ಕಿಂತ ನಮ್ಮನ್ನ ಸರಿಯಾದ ಹಾದಿಲಿ, ಯಾರೋ ಒಬ್ಬರು ನಮ್ಮನ್ನು ಟೀಕೆ ಮಾಡ್ತಾರೆ, ನಿಂದನೆ ಮಾಡ್ತಾರೆ ಅನ್ನುವಾಗ ನಾವು ಸಹ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ನಡೀತೀವಿ. ಅದಕ್ಕೋಸ್ಕರ ನಿಂದಿಕರು ಇರಬೇಕಯ್ಯ ಹಂದಿ ಅಂತೆ. ನಿಮ್ಮ ಬಗ್ಗೆ ತಿಳ್ಕೊಬೇಕಾದ್ರೆ ನನಗೆ ಗೊತ್ತಾಯ್ತು, ನಿಮಗೆ ಸಿಕ್ಕ ಸನ್ಮಾನ ಗೌರವಗಳು ಮತ್ತು ಏನು ವಜ್ರದ್ದು ಅಥವಾ ಬೆಳ್ಳಿದು ಏನೇನು ಖಡ್ಗಗಳಿತ್ತು ಅದನ್ನೆಲ್ಲ ನೀವು ಒಂದ್ಸಲಿ ಹರಾಜಿಗೆ ಹಾಕ್ತೀರಾ? ಆ ಹರಾಜಲ್ಲಿ ಬಂದಿದ್ದ ದುಡ್ಡು ಏನು ಮಾಡಿದ್ರಿ, ಅಥವಾ ಅದು ಹರಾಜು ಹಾಕಕ್ಕೆ ಕಾರಣ ಏನು? ರಾಜ್ಯದಲ್ಲಿ 100 ಜನ ರೈತರು ಸತ್ರು, ಆತ್ಮಹತ್ಯೆ ಮಾಡಿಕೊಂಡ್ರು, ಸಾಲದ ಬಾಧೆಯಲ್ಲಿ ಸಿಕ್ಕಿ. ಆ ಸಂದರ್ಭಕ್ಕೆ ಸರ್ಕಾರವೂ ಸಹ ಆ ರೈತನ ಕಷ್ಟಕ್ಕೆ, ಆ ಕುಟುಂಬದ ಕಷ್ಟಕ್ಕೆ ನಿಂತ್ಕೊಳ್ಳಿಲ್ಲ. ಅವತ್ತು ನಾನು ಯಾವುದೋ ಪಾಂಡುಪುರದ 2 ಮಕ್ಕಳು, ತಂದೆಯನ್ನು ಕಳ್ಕೊಂಡಂಥ ಮಕ್ಕಳು ಗೊಳೋ ಅಂತ ಅಳುವಾಗ ಅದನ್ನು ನೋಡ್ಲಿಕ್ಕೆ ಆಗದಲ್ಲೇ ನನ್ನ ಮನೆಗೆ ಬಂದು ನನ್ನ ಹೆಂಡತಿಗೆ ಹೇಳಿದೆ, ಆ 2 ಮಕ್ಕಳನ್ನು ದತ್ತು ತೊಗೊಂಬಿಡೋಣ, ಎಲ್ಲಿವರೆಗೂ ಓದಿಸೋಣ ಅಂತ. ಆಗ ನನ್ನ ಶ್ರೀಮತಿ ಹೇಳಿದ್ದೇನು ಅಂದರೆ, 100 ಜನ ರೈತರು ಸತ್ತಿದ್ದಾರೆ ಕರ್ನಾಟಕದಲ್ಲಿ, ಆ 2 ಮಕ್ಕಳಿಗೆ ನ್ಯಾಯ ಕೊಟ್ಟರೆ ಬಾಕಿ ಮಕ್ಕಳು ಏನು ಮಾಡಬೇಕು? ಇಡೀ ರಾತ್ರಿ ನಾನು ನನ್ನ ಶ್ರೀಮತಿ ಕೂತ್ಕೊಂಡು ಏನು ಮಾಡಬೇಕು ಅನ್ನೋ ಯೋಚನೆ ಮಾಡಿದಾಗ ಬೆಳಗಿನ ಜಾವ 4 ಗಂಟೆಗೆ ನಾವಿಬ್ಬರು ಒಂದು ತೀರ್ಮಾನಕ್ಕೆ ಬರ್ತೀವಿ. ನಮ್ಮ ಮನೆಯಲ್ಲಿದ್ದಂಥ ನನಗೆ ಕಾರ್ಯಕ್ರಮಗಳಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೂ ಏನು ನನಗೆ ಉಡುಗೊರೆಯನ್ನು ಕೊಟ್ಟಿದ್ದರು, ಕತ್ತಿ, ಬೆಳ್ಳಿಯ ಖಡ್ಗ, ಬೆಳ್ಳಿಯ ಗದೆ, ಬೆಳ್ಳಿಯ ಕಿರೀಟ, ಇದೆಲ್ಲ ಒಂದಷ್ಟು
ಎಷ್ಟು ಇತ್ತು ನನ್ನ ಮನೆಯಲ್ಲಿ, ಅದನ್ನೆಲ್ಲ ತಗೊಂಡು ಹೋಗಿ ಅದನ್ನು ಹರಾಜು ಹಾಕಿ, ಸಾರ್ವಜನಿಕವಾಗಿ ಹರಾಜು ಹಾಕ್ತು. ಆ ಹರಾಜು ಸಂದರ್ಭದಲ್ಲಿ ನಾಡೋಜ ಬರಗೂರು ರಾಮಚಂದ್ರಪ್ಪನವರು ಇದ್ದರು, ಡಾಕ್ಟರ್ ಸಿದ್ಧಲಿಂಗಯ್ಯ ಇದ್ದರು, ಮೈಸೂರಿನ ದೇ ಜವರೇಗೌಡರಿದ್ದರು, ಅವತ್ತಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಂಥ ಪುಂಡಲಿಕ ಹಾಲಂಬಿ ಇದ್ದರು. ಅವರ ಸಮ್ಮುಖದಲ್ಲಿ ಹರಾಜಾಕಿ 59 ಲಕ್ಷ ಬಂತು. ಆ 59 ಲಕ್ಷ 59 ರೈತರ ಕುಟುಂಬಕ್ಕೆ, ಆ ಮಕ್ಕಳಿಗೆ 1 ಲಕ್ಷ ಕೊಟ್ಟೆ ನಾನು. ಇನ್ನೇನು ಮಾಡಬೇಕು ನಾನು? ಹಾಗಾಗಿ ಎಲ್ಲೋ ನಿಂತು ಕುಂತು ಎಲ್ಲೋ ಏನೋ ಟೀಕೆ ಮಾಡೋರಿಗೆ ಇದೆಲ್ಲ ತಿಳ್ಕೋಬೇಕಲ್ಲ. ಇತಿಹಾಸ ಹೋರಾಟ ಅಂದರೆ ಬೀದಿಲಿ ನಿಂತು ಕೂಗಾಡೋದು ಕಿರ್ಚಾಡೋದು ಹೋರಾಟ ಅಲ್ಲ, ಇದೆಲ್ಲ ತಿಳ್ಕೋಬೇಕು. ಸರ್, ಈ ಬಂದು ಚಳುವಳಿ ಎಲ್ಲ ಮಾಡ್ತೀರಾ ಅನೇಕ ಸಂಘಟನೆಗಳು, ಇದಕ್ಕೆಲ್ಲ ಡೇಟ್ ಹೆಂಗ್ ಫಿಕ್ಸ್ ಮಾಡ್ತೀರಾ ಸರ್? ಯಾರ ಜೊತೆ ಮಾತಾಡ್ಕೊಂಡು ಫಿಕ್ಸ್ ಮಾಡ್ತೀರಾ? ಒಂದೊಂದ್ಸಲಿ ನಮ್ಮ ಎಲ್ಲ ಜಿಲ್ಲಾ ಸಮಿತಿ, ರಾಜ್ಯ ಸಮಿತಿ ಎಲ್ಲ ಇರ್ತವೆ. ಆ ಸಮಿತಿಗಳ ಮುಖಂಡರ ಜೊತೆ ಕುಂತು ಮಾತಾಡಿ ದಿನಾಂಕವನ್ನು ನಿಗದಿ ಮಾಡ್ಕೊತೀವಿ. ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ನಿಗದಿ ಮಾಡ್ತೀವಿ. ಆದರೆ ಇತ್ತೀಚೆಗೆ ಒಂದು ಬಂದ್ ಮಾಡಿದ್ರೆ SSLC ಎಕ್ಸಾಮ್ ನಡೀತಿತ್ತು. ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಡೌಟ್ ಆಯಿತು, ನಾಳೆ ಶಾಲೆ ಇರುತ್ತಾ, ಎಕ್ಸಾಮ್ ಇರುತ್ತಾ, ಅದು ಸರಿಯಾಗಿ ಇನ್ಫಾರ್ಮೇಷನ್ನು ಹೋಗಿಲ್ಲ. ಅಂದರೆ ಯಾವುದೇ ಮಾಹಿತಿಗಳು ಸರಿಯಾಗಿ ಗೊತ್ತಾಗಿಲ್ಲ ಜನಕ್ಕೆ. ಪಾಪ ಆ ಡೌಟಲ್ಲಿದ್ದರು. ಈ ಥರದ್ದೆಲ್ಲ ಆದಾಗ ಜನರಿಗೆ ತೊಂದರೆ ಆಗಲ್ವಾ? ಹೌದು, ನಾನು ಅನೇಕ ಸಂದರ್ಭದಲ್ಲಿ ನಮ್ಮ ಹೋರಾಟಗಾರರಿಗೆ ಒಂದು ಮಾತು ಹೇಳ್ತೀನಿ ನೋಡಿ. ಬಂದು ಅನ್ನೋದು ಒಂದು ಚಳುವಳಿಯ ಕೊನೆಯ ಅಸ್ತ್ರ ಆಗಬೇಕು. ಮಾತಿಗೆ ಮುಂಚೆ ಬಂದು ಅಂದ್ಕೊಂಡು ಬಂದ್ ಮಾಡೋದ್ರಲ್ಲಿ ಅದರ ಸಾಧಕ ಬಾಧಕಗಳನ್ನು ನಾವು ನೋಡಬೇಕಲ್ಲ. ಯಾಕಂದರೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಲಿ ಮಾಡಿ ಅವತ್ತು ಅವ್ರ ಮನೆಗೆ ಊಟ ತಗೊಂಡೋಗಿ ಅವನು ಕೊಟ್ಟರೆ ಆ ಮನೇಲಿ ಅವತ್ತು ಆ ಕುಟುಂಬ ಊಟ ಮಾಡಬೇಕು ಅಂತ ಲಕ್ಷಾಂತರ ಜನ ಇಲ್ಲಿ ಅವ್ರ ಬದುಕನ್ನು ಕಟ್ಕೊಂಡಿರ್ತಾರೆ. ಇನ್ನೊಂದು, ಈ ಬಂದಂಥ ಸಂದರ್ಭದಲ್ಲಿ ಮಕ್ಕಳ ಪರೀಕ್ಷೆ, ನಾವು ಪರೀಕ್ಷೆಯನ್ನು ಮುಂದೂಡಿ ಅಂತ ಹೇಳಕ್ಕೆ ಆಗೋದಿಲ್ಲ. ಹಗಲು ರಾತ್ರಿ ಆ ಮಕ್ಕಳು ಕೂತ್ಕೊಂಡು ಓದಿರ್ತಾರೆ. ಅದು ನಮಗೆ ಮುಖ್ಯ ಆಗಬೇಕು ಹೊರತು ನಾವು ಎಲ್ಲ ನಮ್ಮ ಪ್ರತಿಷ್ಠೆಗೂ ಮತ್ತೊಂದಕ್ಕೂ ಬಂದು ಅಂತ ಹೇಳಿ ಮಾಡಿಕೊಂಡು ಈಗ ಬಂದು ಕರೆ ಕೊಡೋದ್ರಿಂದ ಕರ್ನಾಟಕ ಸರ್ಕಾರಕ್ಕೆ, ನಮ್ಮ ಸರ್ಕಾರಕ್ಕೆ ಸಾವಿರಾರು ಕೋಟಿ ನಷ್ಟ ಆಗುತ್ತೆ. ಒಬ್ಬ ಬಂದು ಕರೆ ಕೊಡುವಂಥ ಒಬ್ಬ ನಾಯಕರಿಗೆ ಸಾಮಾನ್ಯ ಈ ಥರದ ಅರಿವು ಇರಬೇಕಾಗತ್ತೆ. ಅದು ಬಿಟ್ಟು ಪ್ರತಿಷ್ಠೆಗಾಗಿ ನೀವು ಬಂದು ಅಂತ ಹೇಳಿ ಕೂತ್ಕೊಂಡಾಗ ಆ ಆಗು ಹೋಗುಗಳಿಗೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ. ಯಾವುದೇ ಇಂಥ ಬಂಧುಗಳ ಸಂದರ್ಭದಲ್ಲಿ ನಷ್ಟ ಆದರೆ, ಹಾನಿ ಆದರೆ ಅದರ ಎಲ್ಲ ಇದನ್ನು ಆ ಬಂದು ಕರೆ ಕೊಟ್ಟರೆ ನೋಡ್ಕೋಬೇಕು, ಕಟ್ಕೊಡ್ಬೇಕು ಅನ್ನೋದಿದೆ. ಹಾಗಾಗಿ ಇದನ್ನೆಲ್ಲ ಗಣನೆಗೆ ತಗೊಂಡು ಬಂದನ್ನು ಎಂಥ ಸಂದರ್ಭಕ್ಕೆ ಇಡೀ ಕರ್ನಾಟಕ ಬಂದ್ ಕರೆ ಕೊಡುವಾಗ ಇಡೀ ಕರ್ನಾಟಕದ ಜನ ನಮ್ಮ ಜೊತೆಲಿ ನಿಂತ್ಕೋತಾರಪ್ಪ ಅನ್ನೋ ಸಂದರ್ಭಕ್ಕೆ ಅಂಥ ಆಲೋಚನೆಗಳು ಇಟ್ಕೊಂಡು ಬಂದ್ ಕರೆ ಕೊಡಬೇಕು. ಈಗ ಈ ಹೋರಾಟದ ವಿಚಾರನೇ ಮಾತಾಡ್ತಾ ಸರ್, ಸಾವಿರಾರು ಸಂಘಟನೆಗಳಿದೆ ಸರ್ ಕರ್ನಾಟಕದಲ್ಲಿ. ಅದರಲ್ಲಿ ನೀವು ಪ್ರಮುಖರಾಗಿ ನಿಂತ್ಕೋತೀರಿ, ಅದೆಲ್ಲ ಹೌದು. ಆದರೆ ಎಲ್ಲರ ಉದ್ದೇಶವು ಕರ್ನಾಟಕವನ್ನು ರಕ್ಷಣೆ ಮಾಡೋದು, ಕನ್ನಡವನ್ನು ರಕ್ಷಣೆ ಮಾಡದೇ ಆದಾಗ ಅಷ್ಟೊಂದು ಸಂಘಟನೆಗಳ ಅವಶ್ಯಕತೆ ಇದೆಯಾ? ಎಲ್ಲರೂ ಒಟ್ಟಿಗೆ ಬರ್ಬೋದಲ್ವಾ ಅನ್ನೋದು. ಬರ್ಬೋದು ನೋಡಿ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಕೋಟಿ ಕೋಟಿ ಭಾರತೀಯರು ನನಗೆ ಬೇಕಾಗಿಲ್ಲ, ಸದೃಢವಾದಂಥ 100 ಜನ ಯುವಕರು ಸಿಕ್ಕಿರೆ ಒಂದು ನವಭಾರತ ಕಟ್ತೀನಿ ಅಂತ ಹೇಳಿ. ಹಾಗೆ ಸಾವಿರಾರು ಸಂಘಟನೆಗಳ ಅಗತ್ಯ ಇಲ್ಲ. ಯಾರಿಗೆ ಮೂಲ ಉದ್ದೇಶ ಅರ್ಥ ಆಗಿದೆಯೋ, ಯಾರಿಗೆ ಈ ನೆಲದ ಮೂಲ ಸಮಸ್ಯೆಗಳು ಅರ್ಥವಾಗಿದೆಯೋ, ಯಾರಿಗೆ ಕನ್ನಡದ ಭಾಷೆಯ ಅರಿವಿದೆಯೋ, ಯಾರಿಗೆ ಕನ್ನಡದ ಆಗು ಹೋಗುಗಳ ಗೊತ್ತಿದೆಯೋ ಅಂಥವರ ಕಳಕಳಿಯಿಂದ ಒಂದು ಸಂಘಟನೆ ಕಟ್ಟಿದಾಗ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ನ್ಯಾಯ ಸಿಗುತ್ತೆ. ಅದು ಬಿಟ್ಟು ಯಾವುದೋ ಸ್ವಾರ್ಥಕ್ಕೋಸ್ಕರ, ನನ್ನ ಸ್ವಾರ್ಥಕ್ಕೋಸ್ಕರ ನಾನೇನೋ ಕನ್ನಡದ ಹೆಸರು ಹೇಳಿದ್ರೆ, ಇಲ್ಲ ಈ ಕನ್ನಡದ ಶಾಲೆ ಹಾಕ್ಕೊಂಡ್ರೆ ನನಗೇನೋ ಉಪಯೋಗ ಆಗುತ್ತೆ, ನನ್ನ ಸ್ವಾರ್ಥಕ್ಕೆ ಇದನ್ನು ಬಳಸ್ಕೋಬಹುದು ಅನ್ನುವ ಎಷ್ಟೋ ಜನ ಆ ಥರ ನಕಲಿ ಜನ ಹುಟ್ಕೊಂಡ್ಬಿಡ್ತಾರೆ. ಆದ್ದರಿಂದ ಅವರಿಂದ ಕನ್ನಡಕ್ಕೆ ಲಾಭ ಅನ್ನೋದಕ್ಕಿಂತ ಅಪಾಯ ಜಾಸ್ತಿ. ಹಾಗಾಗಿ ಕನ್ನಡಕ್ಕೆ ಬೇಕು ನೂರಾರು ಜನ, ಸಾವಿರಾರು ಜನ ಗಟ್ಟುಮುಟ್ಟುವಾದಂಥ, ಸದೃಢವಾದಂಥ, ವಿಚಾರವಂತರಾದಂಥ ಯುವಕರು ಅಗತ್ಯ ಇದೆ. ಆದರೆ ಇವತ್ತೇನಾಗಿದೆ ಅಂದರೆ ಅದು ಕಡಿಮೆ ಆಗಿದೆ. ಸ್ವಾರ್ಥಕ್ಕಾಗಿ ಏನೆಲ್ಲ ಮಾಡಲಿಕ್ಕೋಸ್ಕರ ಇವತ್ತು ಯಾರು ಬೇಕಾದರೂ ಈ ಶಾಲೆ ಹಾಕ್ಕೋಬೋದು ಅನ್ನೋದರಿಂದ
ಆ ಥರ ಶಾಲ್ ಹಾಕ್ಕೊಂಡು ಒಂದಷ್ಟು ದಾರಿ ತಪ್ಪಿಸ್ತಾರೆ. ಮತ್ತು ನಮ್ಮಂಥ ಸಂಘಟನೆಗಳನ್ನ ಹೆಸರು ಹೇಳ್ಕೊಂಡು ಕೆಲವರು ಕನ್ನಡದ ಇದನ್ನು ಹಾಳು ಮಾಡಲಿಕ್ಕೆ ನಿಂತಿದ್ದಾರೆ. ಅದೇ ಎಲ್ಲರೂ ಒಟ್ಟಿಗೆ ಬರ್ಬೋದಲ್ವಾ ಅನ್ನೋದು ಬರ್ಬೋದು. ಯಾರು ಬರ್ಬೋದು ಯಾರಿಗೆ ವಿಚಾರದಲ್ಲಿ ಸಂಘರ್ಷ ಇದೆಯಲ್ಲ ಅವ್ರು ಒಂದು ದಿವಸ ಒಗ್ಗೂಡಬಹುದು. ವಿಚಾರದಲ್ಲಿ ಸಂಘರ್ಷ ಇರಬೇಕು, ನಿಸ್ವಾರ್ಥವಾಗಿ ಸೇವೆ ಮಾಡುವಂಥದ್ದು ಇರಬೇಕು, ನಿಸ್ವಾರ್ಥದ ಕಾಳಜಿ ಇರುವಂಥವ್ರು ಇರಬೇಕು, ನಿಷ್ಠೆ ಬದ್ಧತೆ ನೆಲದ ಬಗ್ಗೆ ಇರುವಂಥವ್ರು ಆಗಬೇಕು. ಹೊರತು ಈ ಪ್ರತಿಷ್ಠೆಗಾಗಿ ಸಂಘಟನೆಗಳನ್ನು ಹುಟ್ಟಾಕೋರಿದಾರಲ್ಲ, ಪ್ರತಿಷ್ಠೆ ತನ್ನ ಪ್ರತಿಷ್ಠೆಗೋಸ್ಕರ ಕನ್ನಡದ ಹೆಸರು ಹೇಳೋದಿದೆಯಲ್ಲ, ಕನ್ನಡದ ಹೋರಾಟದ ಹೆಸರು ಹೇಳೋದಿದೆಯಲ್ಲ, ಅಂಥ ಪ್ರತಿಷ್ಠೆ ನಾಯಕರಿಂದ ಕನ್ನಡಕ್ಕೆ ಏನು ಒಳ್ಳೇದಾಗಲ್ಲ. ಅಂಥವ್ರು ಒಗ್ಗೂಡೋದ್ರಿಂದ ಯಾವತ್ತಿಗೂ ಏನು ಒಳ್ಳೇದೂ ಆಗೋಲ್ಲ. ಸರ್, ಇತ್ತೀಚೆಗೆ ಡಿಸೆಂಬರ್ 27ನೇ ತಾರೀಕು ಬೆಳಗಾವಿಯಲ್ಲಿ ಒಂದು ಗಲಾಟೆ ಆಗುತ್ತೆ ಸರ್, ಕಂಡಕ್ಟರ್ ವಿಚಾರವಾಗಿ. ಅದಕ್ಕೆ ಒಂದು ದೊಡ್ಡ ಚಳವಳಿ ಮಾಡಿದ್ರಿ ನೀವು. ಅದಾದಮೇಲೆ ಅದರ ರಿಸಲ್ಟ್ ಏನಾಯಿತು, ಏನೇನಾಯಿತು ಸರ್ ಆ ಚಳವಳಿ ಆದಮೇಲೆ? ನೋಡಿ, ಬೆಳಗಾವಿಯಲ್ಲಿ ಒಬ್ಬ ಬಸ್ ಕಂಡಕ್ಟರ್ ಕನ್ನಡಿಗ ಮರಾಠಿಯಲ್ಲಿ ಮಾತಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದು 5-6 ಜನ ಗೂಂಡಾಗಳು, MES ಮರಾಠಿ ಗೂಂಡಾಗಳು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿ ಅವ್ರು ಅಲ್ಲಿಂದ ಹೊರಟೋಗ್ತಾರೆ. ಕೊನೆಗೆ ಆ ಕಂಡಕ್ಟ್ರು ತುಂಬ ಹಾನಿಗೊಳಗಾಗಿ ಆಸ್ಪತ್ರೆ ಸೇರ್ತಾರೆ. ಸೇರಿದಾಗ ಅದು ಎಲ್ಲ ಕಡೆ ಭಾರಿ ದೊಡ್ಡ ಚರ್ಚೆ ಆಗುತ್ತೆ. ಯಾವ ಗಂಡು ಮೆಟ್ಟಿನನ್ನೆಲ್ಲ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ಮಾಜನ್ ವರದಿಯಲ್ಲಿ ಹೇಳಿರುವಾಗ ಅಲ್ಲಿ ಕನ್ನಡ ಮಾತಾಡ್ದಲ್ಲೇ ಇನ್ನೇನು ಮಾತಾಡಬೇಕಾಗಿತ್ತು? ಕನ್ನಡ ಮಾತಾಡಿದ್ದಕ್ಕೆ ಹೊಡೆದ್ರು ಅನ್ನೋದಾದರೆ ಬೆಳಗಾವಿ ಎಲ್ಲಿದೆ? ಕರ್ನಾಟಕದಲ್ಲಿದೆ, ಎಲ್ಲಿದೆ? ಕರ್ನಾಟಕದ ಆಡಳಿತ ಭಾಷೆ ಕನ್ನಡ. ಈಗಿರುವಾಗ ಆ ಕಂಡಕ್ಟರ್ ಮೇಲೆ ಆದಂಥ ಹಲ್ಲೆಯನ್ನು ಖಂಡಿಸಬೇಕು ಅಂಥೇಳಿ ನಾವೆಲ್ಲ ಭಾರಿ ದೊಡ್ಡ ಹೋರಾಟಕ್ಕೆ ಸಜ್ಜಾಗ್ತೀವಿ. ಅವನ್ನ ಬಾಯಿ ಮುಚ್ಚಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ, ರಾತ್ರಿ ಯಾವುದೋ ಒಬ್ಬರ ಸಚಿವರ ಮೇಲೆ ಅಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತು ಮರಾಠಿಗರ ವೋಟ್ ಬ್ಯಾಂಕಿಗೋಸ್ಕರ ಅಧಿಕವಾಗಿ ವೋಟ್ ಬ್ಯಾಂಕ್ ಇರೋದ್ರಿಂದ ಅವ್ರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ವಧೆ ತಿಂದ ಹಾನಿಗೊಳಗಾದಂಥ ಕಂಡಕ್ಟರ್ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸನ್ನ ಹಾಕ್ತಾರೆ. ಅದು ನನಗೆ ಗೊತ್ತಾಗುತ್ತೆ. ನನಗೆ ಇಲ್ಲ, ಇದಕ್ಕೆ ಸರಿಯಾದಂಥ ಉತ್ತರ ಕೊಡಲೇಬೇಕು ಅಂತೇಳಿ ರಾತ್ರಿ ನಾನೊಂದಷ್ಟು ಮುಖಂಡರುಗಳನ್ನ, ಕಾರ್ಯಕರ್ತರಿಗೆ ಎಲ್ಲರಿಗೂ ಬರೋಕ್ಕೆ ಹೇಳಿ ನಾನು ಇಲ್ಲಿಂದ ಬೆಳಗಾವಿಗೆ ಹೋಗ್ತೀನಿ. ಬೆಳಗಾವಿಗೆ ಹೋಗಿ ವಿಮಾನ ನಿಲ್ದಾಣದಲ್ಲಿ ಇಳಿದು ಒಂದು ಪತ್ರಿಕೆಗೋಷ್ಠಿ ಮಾಡ್ತೀನಿ, ಪ್ರೆಸ್ ಮೀಟ್ ಮಾಡ್ತೀನಿ. ಆ ಟೈಮಿಗೆ ಒಂದು ಮಾತು ಹೇಳಿರ್ತೀನಿ, ನಾನು ಈಗ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ, ಆ ವ್ಯಕ್ತಿಯನ್ನು ನೋಡಿಕೊಂಡು ನಾನು ಕಿತ್ತೂರಾಣಿ ಚೆನ್ನಮ್ಮನಿಗೆ ಮಾಲೆ ಹಾಕಿ ನಾನು ಸಾರ್ವಜನಿಕ ಸಭೆಯಲ್ಲಿ ಮಾತಾಡೋದಕ್ಕಿಂತ ಮುಂಚೆ ಆ ಇನ್ಸ್ಪೆಕ್ಟ್ರ್ ಯಾರು ಕೇಸ್ ಹಾಕಿದ ನಾವು ಸಸ್ಪೆಂಡ್ ಆಗಬೇಕು, ಮತ್ತು ಅವ್ರನ್ನೆಲ್ಲರನ್ನೂ ಬಂಧಿಸಿ ಜೈಲಿಗೆ ಕಳಿಸ್ಬೇಕು, ಮತ್ತು ಕಂಡಕ್ಟ್ರ್ ಮೇಲೆ ಹಾಕಿರುವ ಪ್ರಕರಣವನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ನಾನು ಮಾತಾಡ್ತೀನಿ. ಹಾಗೆ ನಾನು ಅಲ್ಲಿಂದ ಹೊರಟು ಮಾತಾಡಿ ಮಾಧ್ಯಮಗಳ ಮುಂದೆ ಹೊರಟು ಆಸ್ಪತ್ರೆಗೆ ಹೋಗ್ತೀನಿ. ಆಸ್ಪತ್ರೆಯಿಂದ ಕಿತ್ತೂರಾಣಿ ಚೆನ್ನಮ್ಮನ ಸರ್ಕಲ್ಗೆ ಹೋಗ್ತೀನಿ. ಅಷ್ಟೊತ್ತಿಗೆ ಪೊಲೀಸ್ ಕಮಿಷನರ್ ಬರ್ತಾರೆ. ಅಲ್ಲಿಗೆ ಬಂದು ಹೇಳ್ತಾರೆ, ಗೌಡ್ರೆ ದಯವಿಟ್ಟು ನಿಮ್ಮ ಹೋರಾಟ ಇಲ್ಲಿ ನಿಲ್ಲಿಸ್ಬಿಡಿ. ನೀವು ಹೇಳಿದ ಹಾಗೆ ಆ ಇನ್ಸ್ಪೆಕ್ಟ್ರು ಸಸ್ಪೆಂಡ್ ಮಾಡಿ ಕಳಿಸಿದ್ದೀವಿ, ಕೇಸನ್ನು ವಾಪಸ್ ತೊಗೊಂಡಿದ್ದೀವಿ, ಅವ್ರನ್ನೆಲ್ಲ ಬಂಧಿಸಿ ಜೈಲಿಗೆ ಕಳಿಸಿದ್ದೀವಿ ಅಂದಮೇಲೆ ಅದಾದಮೇಲೆ ಆ ವಿಚಾರ ಇಟ್ಕೊಂಡು ಬಂದು ಯಾಕೆ ಕರೆ ಕೊಡಬೇಕು? ಅಲ್ಲಿಗೆ ಆಯಿತು, ಅದು ಹೋಗಿದ್ದಾಯಿತು. ನಾರಾಯಣಗೌಡರು ಅದಕ್ಕೆ ಉತ್ತರ ಆ ಕ್ಷಣಕ್ಕೆ ಸಿಕ್ಕಿದ್ದಾಯಿತು. ಹಾಗೆಯೇ ಇಷ್ಟೇ ಅಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಹೋರಾಟಕ್ಕೆ ಬೀದಿಗೆ ಇಳಿದಾಗ ಬೇಗ ಏನಾದರೂ ಉತ್ತರ ಸಿಗುತ್ತೆ ಅಂದರೆ ಅದು ಕರವೇ ಹೋರಾಟಕ್ಕೆ ಉತ್ತರ ಸಿಗುತ್ತೆ. ಆ ಕಾರಣಕ್ಕೆ ನೀವು ಬಂದ್ಗೆ ವಾಟಾಳ್ ನಾಗರಾಜ್ ಅವ್ರಿಗೆ ಸಪೋರ್ಟ್ ಮಾಡಿ ಇಲ್ಲ. ಯಾಕೆಂದರೆ ಬಂದು ಅನ್ನೋದು ನಾನು ಹೇಳಿದಾಗೆ ಅನೇಕ ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಬಂದ್ರಿಂದ ಏನೇನು ಹಾನಿ ಆಗುತ್ತೆ, ಏನೇನು ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈಗ ಬೆಳಗಾವಿಯ ಸಮಸ್ಯೆಗೆ ಪರಿಹಾರ ಸಿಕ್ಕ ಮೇಲೆ ಮತ್ತೆ ಬಂದ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ವಾಟಾಳ್ ನಾಗರಾಜ್ ಅವ್ರ ಬಗ್ಗೆ ನನಗೆ ಭಾರಿ ಗೌರವ ಇದೆ. ಯಾಕೆಂದರೆ ಈ ನಾಡಿನ ಒಬ್ಬ ಹಿರಿಯ ಹೋರಾಟಗಾರ, ಅವ್ರ ಮೇಲೆ ಗೌರವ ಇದೆ. ಆದರೆ ಕೆಲವೊಂದ್ಸಲ ಅವ್ರು ತಗೊಳ್ಳುವಂಥ ತೀರ್ಮಾನಗಳು ಇರ್ತಾವಲ್ಲ, ಆ ತೀರ್ಮಾನದ ವಿಚಾರದಲ್ಲಿ ನಮಗೆ ಒಂದಷ್ಟು ಬೇಜಾರಿದೆ. ಚಳುವಳಿಗಳನ್ನು ಮಾಡ್ತೀರಾ ಹೊರತು ಬಂದ್ ಮಾಡಲ್ಲ ನೀವು? ಹೌದು. ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಬಂದಿಗೆ ಬೆಂಬಲ ಕೊಟ್ಟಿಲ್ಲ. ಚಳುವಳಿಗಳು ಅನೇಕ ಪ್ರಕಾರಗಳು ಏನಿದೆ ಚಳುವಳಿಯಲ್ಲಿ, ಆ ಪ್ರಕಾರಗಳಲ್ಲಿ ನಮ್ಮ ಸಮಸ್ಯೆಗಳಿಗೆ, ಕನ್ನಡದ ನಾಡಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವ ಕೆಲಸವನ್ನು ಮಾಡಿದೆ. ಅದರಿಂದ ಅನೇಕ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಸಿಕ್ಕಿದೆ. ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಚಳುವಳಿಗಳಿಂದ ಮಾಡ್ತೀರಾ, ಆದರೆ ಬಂದ್ ಮಾಡಲ್ಲ? ಮಾಡಲ್ಲ. ಇದು ನನ್ನ ಆಸೆ, ಸದ್ಯದ ಆಸೆ ಇದಾಗಬೇಕು ನನಗೆ ಅಂತ ಏನಾದರೂ ಒಂದು ಆಸೆ ಇದೆಯಾ ನಿಮಗೆ?
ಕೊನೆ ನಾನು ಬೆಳಗ್ಗೆ ಆದರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಾಗ ಒಂದು ಮಾತು ಹೇಳ್ತೀನಿ, ಭಗವಂತ ನನಗೆ ಯಾವುದೂ ಕಾಯಿಲೆ ಕಷಾಯ ಕೊಟ್ಟು ಸಾಯಿಸಬೇಡ, ಹೋರಾಟದ ಹಾದಿಯಲ್ಲಿ ನನ್ನ ಸಾಯಿಸ್ಬಿಡು, ವೀರ ಸ್ವರ್ಗ ಸೇರಬೇಕು ಅನ್ನೋ ಆಸೆ ಅಂತ ಕೇಳ್ತೀನೋ ಹೊರತು ನನ್ನ ಮಕ್ಕಳಿಗೆ ಆಸ್ತಿ ಕೊಡು, ಇಲ್ಲ ನನಗೆ ಆಸ್ತಿ ಕೊಡು ಅಂತ ಕೇಳಲ್ಲ. ಕೇಳಿದ್ರೆ ಒಳ್ಳೆ ಆರೋಗ್ಯ ಕೊಡು ಅಂತ ಕೇಳ್ತೀನಿ. ಅದು ಬಿಟ್ಟರೆ ನನ್ನ ಹೋರಾಟದಲ್ಲಿ ನನ್ನ ಪ್ರಾಣ ಹೋಗಬೇಕು ಅಂತ ಕೇಳ್ತೀನೋ ಹೊರತು ಇನ್ನೇನೂ ಕೇಳಲ್ಲ ಭಗವಂತನ ಹತ್ರ. ನೀವು ಹೆಸರಲ್ಲೇ ಇಟ್ಕೊಂಡಿದ್ದೀರ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ. ರಕ್ಷಣೆಗೆ ಏನೋ ಒಂದು ಸಿಂಬಲ್ ಇರುತ್ತಲ್ವ ಸರ್, ಒಂದು ಪಕ್ಷಿ ಆ ಥರ, ಏನು ಸರ್ ಅದು? ರಕ್ಷಣಾ ವೇದಿಕೆಗೆ ನಾವು ಹೊಯ್ಸಳ ಲಾಂಛನವನ್ನು ಇಟ್ಕೊಂಡಿದ್ದೀವಿ. ಹೊಯ್ಸಳ ಲಾಂಛನ. ಸರ್, ನಮ್ಮ ಕೀರ್ತಿ ENT ಕ್ಲಿನಿಕ್ಗೆ ಬಂದು ತುಂಬ ಮನಸ್ಫೂರ್ತಿಯಾಗಿ ಮಾತಾಡಿದ್ರಿ, ಎಲ್ಲ ಪ್ರಶ್ನೆಗಳನ್ನು ನೇರವಾಗಿ ಉತ್ತರ ಕೊಟ್ರಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಾಂತರ ಕನ್ನಡದ ಬಗ್ಗೆ ಅಪಾರವಾದ ಕಾಳಜಿ ಹೊಂದಿ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಹಾಗಾಗಿ ನಿಮಗೆ ನಮ್ಮ ರಾಗ ಆರ್ಟ್ಸ್ ಅಂತ ಇದೆ ಸರ್, ಜಯನಗರ್ HSR ಲೇಔಟ್ ಮತ್ತು ಸದಾಶಿವನಗರ, ಅವರು ನಿಮ್ಗೊಂದು ವಿಶೇಷವಾಗಿ ಒಂದು ಇಟ್ಕೊಟ್ಟಿದ್ದಾರೆ ಸರ್. ರಾಗ ಆರ್ಟ್ಸ್ ಸರ್, ಇದು HSR ಲೇಔಟ್ ಮತ್ತು ಜಯನಗರಲ್ಲಿದೆ ಮತ್ತು ಸದಾಶಿವನಗರಲ್ಲಿ. HSR ಜಯನಗರದಲ್ಲಿರುವಂಥ ರಾಗ ಆರ್ಟ್ಸ್ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ ವಿಶೇಷವಾಗಿ ಅಭಿನಂದಿಸ್ತೀರಿ. ಇದನ್ನು ಎಲ್ಲ ಕಾಲಕ್ಕೂ ನನ್ನ ಮನೆಯಲ್ಲಿ ನಿಮ್ಮ ಹೆಸರಲ್ಲಿ ಇರುತ್ತೆ. ಇವ್ರದ್ದು ಫರ್ನಿಚರ್ ಶಾಪ್ ಕೂಡ ಇದೆ, ಮತ್ತೆ ಟೀಕುಡ್ ಫರ್ನಿಚರ್ ಸಿಗುತ್ತೆ, ದೇವ್ರ ಮನೆಯಲ್ಲಿ ಇಡುವಂತಹ ಐಟಮ್ಗಳು ಸಿಗುತ್ತೆ, ತುಂಬಾ ಚೆನ್ನಾಗಿದೆ. ರಾಗ ಆರ್ಟ್ಸ್ಗೆ ಒಮ್ಮೆ ನಾನು ಒಂದ್ಸರಿ ಭೇಟಿ ಕೊಡ್ತೀನಿ ಸರ್. ಈ ನಿಮ್ಗೆ ಮೊದಲು ಶಾಲು ಹಾಕಿದ್ ಯಾರು ಸರ್ ನಿಮ್ಗೆ? ನನಗೆ ಈ ಶಾಲನ್ನ ಮೊದಲು ಹಾಕ್ತವರು ಕನ್ನಡ ನಾಡಿನ ಇಡೀ ಕನ್ನಡಿಗರು ಪ್ರೀತಿಯಿಂದ ಅಣ್ಣ ಅಂತ ಕರೆದ್ರಲ್ಲ, ವರನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಅಂದರೆ ನನಗೆ ಅಚ್ಚುಮೆಚ್ಚು. ಅವರು ಈ ಪರಭಾಷೆಗಳ ಹಾವಳಿಯಿಂದ ಕನ್ನಡ ಚಿತ್ರರಂಗವನ್ನು ಉಳಿಸ್ಕೋಬೇಕು ಅಂತ ಹೇಳಿ ಬೇರೆ ಭಾಷೆಯ ಚಿತ್ರಗಳು ಆ ರಾಜ್ಯದಲ್ಲಿ ಬಿಡುಗಡೆಯಾದ 7 ವಾರದ ನಂತರ ಕರ್ನಾಟಕಕ್ಕೆ ಬರಬೇಕು ಅಂತ ಹೇಳಿ ಆ ಪರಭಾಷೆ ಚಿತ್ರಗಳನ್ನ ವಿರೋಧಿಸಿ ಭಾರಿ ದೊಡ್ಡ ರ್ಯಾಲಿ ನಡೆಯುತ್ತೆ ಕೆಂಪೇಗೌಡ ರಸ್ತೆಯಲ್ಲಿ, ರಾಜ್ಕುಮಾರ್ ಅವರ ಸಾರಥ್ಯದಲ್ಲಿ ನಡೆಯುತ್ತೆ. ಅವತ್ತು ಇಡೀ ಕರ್ನಾಟಕದ ಚಿತ್ರರಂಗ ಅಲ್ಲಿರುತ್ತೆ. ಆ ಸಂದರ್ಭದಲ್ಲಿ ಕೆಂಪೇಗೌಡ ರಸ್ತೆಯ ಜನತಾ ಬಜಾರ್ ಮುಂದೆ ಒಂದು ಸಾರ್ವಜನಿಕ ಸಭೆ ನಡೆಯುತ್ತೆ. ಅವತ್ತಿನ ಹೋರಾಟಕ್ಕೆ ನಾವು ತುಂಬ ಕಾರ್ಯಕರ್ತರನ್ನ ಹುಡುಗರನ್ನ ಕರ್ಕೊಂಡು ಹೋಗಿದ್ದೀನಿ ಹೋರಾಟಕ್ಕೆ. ಮೊದಲಿಂದಲೂ ರಾಜ್ಕುಮಾರ್ಗೂ ಅಂದರೆ ನನಗೆ ಭಾರಿ ಅಚ್ಚುಮೆಚ್ಚು. ರಾಜ್ಕುಮಾರ್ ಅವರು ಹುಟ್ಟಿದ ಹಬ್ಬ ಅಂದರೆ ಬೆಳಗ್ಗೆ 4:30-5 ಗಂಟೆಗೆ ಅವ್ರ ಮನೆಗೆ ಹೋಗಿ ಇದ್ದುಬಿಡ್ತಿದ್ದೆ ನಾನು. ದೊಡ್ಡ ದೊಡ್ಡ ಹಾರಗಳನ್ನ ತಗೊಂಡು ಅವರಿಗೆ ಈ ಬಾದಾಮಿ ಬರ್ಫಿ ಅಂದರೆ ಭಾರಿ ಇಷ್ಟ. ಆರ್ಯಭವನ್ ಅಂತ ಒಂದು ಸ್ವೀಟ್ ಅಲ್ಲಿತ್ತು ಮೆಜೆಸ್ಟಿಕ್ಕಲ್ಲಿ, ಅದು ಬರ್ಫಿ ತೊಗೊಂಡು ಹೋಗ್ಬಿಡ್ತಿದ್ದೆ. ನನಗೆ ಅಷ್ಟು ಅಚ್ಚುಮೆಚ್ಚು. ನಾನು ಇವತ್ತಿಗೂ ಊಟವನ್ನು ಮಾಡುವಾಗ ಭಾರಿ ನೀಟಾಗಿ ಒಂದು ಅನ್ನದ ಹಗಲು ಬಿಡದಾಗೆ ಸ್ವಚ್ಛವಾಗಿ ಹಾಕಿದ ಎಲೆ ತಟ್ಟೆಯಲ್ಲಿ ಚೆನ್ನಾಗಿ ಊಟ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದೆ ಡಾಕ್ಟರ್ ರಾಜ್ಕುಮಾರ್. ಬಹುಶಃ ಅವ್ರ ಥರ ಊಟ ಮಾಡೋರನ್ನ ಅಚ್ಚುಕಟ್ಟಾಗಿ ಯಾರನ್ನೂ ನೋಡಿರಲಿಲ್ಲ. ಅವ್ರು ಊಟ ಮಾಡಿದಂಥ ಎಲೆಯಲ್ಲಿ ಇನ್ನೊಬ್ರು ಕೂತ್ಕೊಂಡು ಊಟ ಮಾಡ್ಬೋದಾಯ್ತು, ಅಷ್ಟು ನೀಟಾಗಿ ಊಟ ಮಾಡೋರು, ಅಷ್ಟು ಖುಷಿಪಟ್ಟು ಸಂಭ್ರಮಿಸಿ ಊಟ ಮಾಡೋಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಶಾಲ್ನ ಅವತ್ತು ಆ ಹೋರಾಟದಲ್ಲಿ ನನಗೆ ಹಾಕ್ತಂತು. ಅದೇ ರೀತಿ ನಮ್ಮ ಹತ್ರನೂ ಒಂದು ಶಾಲು ಇದೆ ಸರ್, ಇದು ಅಷ್ಟೇ ಸುದರ್ಶನ್ ಸಿಲ್ಕ್ಸ್ ಅವರೇ ಕೊಟ್ಟರು ಸರ್. ನಮ್ಮ ನಾರಾಯಣ್ ಗೌಡ್ರು ಬರ್ತಾರೆ ಅನ್ನೋದಕ್ಕೆ ಅವ್ರಿಗೆ ಹಾಕ್ಬಿಡಿ ಅಂತ. ಸೊ ಕೀರ್ತಿ ENT ಕ್ಲಿನಿಕ್ಗೆ ಬಂದಿದ್ದಕ್ಕೆ ಇದು ಶಾಲು ಸರ್ ನಿಮಗೆ ಒಳ್ಳೇದಾಗಲಿ. ಇದು ಒಳ್ಳೇದಾಗಲಿ ಒಳ್ಳೇದಾಗಲಿ. ಇಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಸರ್. ಇದು ಎತ್ತಿ ಕವರಲ್ಲಿ ಇಡೋದಕ್ಕೆ ಯಾರಿಗೆ ತುಂಬಾ ಚೆನ್ನಾಗಿ, ಯಾರಿಗೆ ಚೆನ್ನಾಗಿ ಕಾಣಬೇಕು ಅವ್ರಿಗೆ ಚೆನ್ನಾಗಿ ಕಾಣುತ್ತೆ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಒಟ್ಟಾರೆ ತುಂಬ ಖುಷಿ ಆಯಿತು ಸರ್ ನಮ್ಮ ಕೀರ್ತಿ ENT ಕ್ಲಿನಿಕ್ಗೆ ಬಂದಿದ್ದು. ನಿಮ್ಗೆ ಹೇಗೆ ಅನ್ನಿಸ್ತು ಸರ್? ನನಗೂ ಸಹ ನಿಮ್ಮ ನೇರವಾದ ನುಡಿ ಭಾರಿ ಇಷ್ಟವಾಯಿತು, ಮತ್ತು ನಿಮ್ಮ ಕಾಳಜಿ. ಒಬ್ಬ ಹೋರಾಟಗಾರನ ಪ್ರಶ್ನೆ ಮಾಡುವಾಗ, ಪ್ರಶ್ನೆಗಳಿಗೂ ಉತ್ತರ ತಗೊಳ್ಳುವಾಗ ನನಗೂ ಸಹ ಯಾವ ಮುಜುಗರವೂ ಇಲ್ಲದೆ, ನೀವು ಸಹ ಪ್ರಶ್ನೆ ಕೇಳುವಾಗ ಯಾವ ಮುಜುಗರಕ್ಕೂ ಒಳಗಾಗದೆ ನನ್ನ ನೇರವಾಗಿ ಪ್ರಶ್ನೆ ಕೇಳಿದಂಥದ್ದು, ನೇರವಾಗಿ ಉತ್ತರ ಕೊಟ್ಟಂಥದ್ದು. ನೀವು ಕೇಳಿದ ಪ್ರಶ್ನೆ ಅದು ನಿಮ್ಮ ಪ್ರಶ್ನೆ ಅಲ್ಲ, ಹೊರಗಿನ ಸಮಾಜ ಕೇಳುವ ಪ್ರಶ್ನೆಯನ್ನು ಅವರ ಮುಖಾಂತರ, ಅವರ ಕೇಳುವ ಪ್ರಶ್ನೆಯನ್ನು ನೀವು ನಿಮ್ಮ ಮುಖಾಂತರ ಕೇಳಿದ್ದೀರಿ. ನನಗೆ ಅನೇಕ ಸಂದರ್ಭದಲ್ಲಿ ಈ ಥರದ ಟೀಕೆಗಳನ್ನು ಕೇಳ್ತಾ ಇರ್ತೀರಿ, ಅನೇಕ ಸಂದರ್ಭದಲ್ಲಿ ಉತ್ತರ ಕೊಟ್ಟಿದ್ದೀನಿ. ಆದರೂ ತೃಪ್ತಿ ಆಗದ ಟೀಕೆಕಾರರು ಮತ್ತೆ ಟೀಕೆ ಮಾಡ್ತಾ ಇರ್ತಾರೆ.
ಅವ್ರಿಗೆಲ್ಲ ಇವತ್ತು ನಿಮ್ಮ ಮುಖಾಂತರ ಉತ್ತರ ಸಿಕ್ಕಿದೆ ಅಂತ ಹೇಳಿ ನಾನು ಅನ್ಕೋತೀನಿ. ಹಾಗಾಗಿ ಕೀರ್ತಿ ENT ಕ್ಲಿನಿಕ್ ಅದ್ಭುತ, ಅದು ಹೆಸರೇ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಕ್ಲಿನಿಕಲ್ಲಿ ಆರೋಗ್ಯಕರವಾದಂಥ ಚಿಕಿತ್ಸೆ ಜನರಿಗೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಿಮಗೆ, ನಿಮ್ಮ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಲಕ್ಷಾಂತರ ಕಾರ್ಯಕರ್ತರ ಪರವಾಗಿ ವಿಶೇಷವಾಗಿ ಅಭಿನಂದಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಸರ್, ಈ ಕಾರ್ಯಕರ್ತರ ಬಗ್ಗೆ ಮಾತಾಡೋಂಗಿದ್ರೆ ನೀವು ಹೇಳಿದ್ರಿ ನಿಮ್ಮ ಕಾರ್ಯಕರ್ತರ ಬಗ್ಗೆ ತುಂಬ ಒಳ್ಳೊಳ್ಳೆ ಮಾತುಗಳನ್ನು ಆಡಿದ್ರಿ. ಈ ಯಾರಾದರೂ ಬಂದು ಕರ್ನಾಟಕ ರಕ್ಷಣಾ ವೇದಿಕೆಗೆ ಕಾರ್ಯಕರ್ತ ಆಗಬೇಕು ಅಂದರೆ ಏನು ಮಾಡ್ಬೇಕು ಸರ್? ಏನೂ ಇಲ್ಲ, ಅವ್ರಿಗೆ ಕನ್ನಡದ ಕಾಳಜಿ ಇರಬೇಕು, ಕಳಕಳಿ ಇರಬೇಕಷ್ಟೇ. ನನ್ನ ಭಾಷೆ ನನ್ನ ನಾಡು ಅನ್ನುವ ಕಾಳಜಿ ಇರಬೇಕು. ಯಾರಿಗೆ ನನ್ನ ಭಾಷೆ ನನ್ನ ನಾಡು ಅನ್ನುವ ಮನಸ್ಸು ಇರುತ್ತೋ ಅಂಥವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಉಚಿತವಾಗಿ ಸದಸ್ಯತ್ವ ಕೊಟ್ಟರೆ ಅದು ಬೆಲೆ ಇರಲ್ಲ ಅಂಥೇಳಿ ಅವ್ರ ಹತ್ರ 100 ರೂಪಾಯಿ ತೊಗೊಂಡು ಸದಸ್ಯತ್ವ ಕೊಡ್ತೀವಿ. ಯಾರು ಬೇಕಾದರೂ ಬರ್ಬೋದು. ಈ ನೆಲದ ಪ್ರತಿಯೊಬ್ಬ ಬರುವಂಥ ವ್ಯಕ್ತಿಗೆ ನಾನು ಒಂದು ಮಾತು ಹೇಳೋದೇನೆಂದರೆ, ಒಬ್ಬ ಕವಿ ಒಂದು ಮಾತು ಹೇಳ್ತಾನೆ, ನನ್ನ ದೇಶ ನನ್ನ ನಾಡು ನನ್ನ ಭಾಷೆ ಅನ್ನದ ದೇಹ ಅದು ಸುಡುಗಾಡು ಅಂತ. ಹಾಗಾಗಿ ಈ ನೆಲದ ಪ್ರತಿಯೊಬ್ಬರಿಗೂ ನಿಮ್ಮ ಮಾತೃಭಾಷೆ ಯಾವುದೇ ಆಗಿರಲಿ, ಅದು ನಿಮ್ಮ ಮನೇಲಿ ಮಾತಾಡಿ. ನಿಮ್ಮ ಮನೆ ಬಿಟ್ಟು ಆಚೆ ಬಂದಾಗ ನನ್ನ ನಾಡು ನನ್ನ ಭಾಷೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಕರ್ನಾಟಕದಲ್ಲಿ ಬದುಕ್ಬಿಟ್ರೆ ನಮಗೂ ನಿಮಗೂ ಯಾವ ಸಂಘರ್ಷ ಇರಲ್ಲ. ಅದನ್ನು ಬಿಟ್ಟು ಏನಾದರೂ ಬದುಕ್ತೀವಿ ಅಂದಾಗ ಸಂಘರ್ಷ ನಿರಂತರವಾಗಿ ಇರುತ್ತೆ. ಒಟ್ಟಾರೆ ಇದಾಗಿತ್ತು ಇವತ್ತಿನ ನಮ್ಮ ಕಾರ್ಯಕ್ರಮ. ಇವರು ಕೇವಲ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಎಂದವರಲ್ಲ, ಇಡೀ 7 ಕೋಟಿ ಕನ್ನಡಿಗರಿಗೂ ಕನ್ನಡಕ್ಕಾಗಿ ಪ್ರತಿದಿನ ನಿಮ್ಮ ಹೃದಯವನ್ನೇ ಒತ್ತಿ ಹೇಳಿ ಅಂತ ಕೂಗಿ ಹೇಳಿದವರು. ಚಳುವಳಿ ಅನ್ನೋದು ಇವರ ರಕ್ತದಲ್ಲೇ ಬಳುವಳಿಯಾಗಿ ಬಂದಿದೆ. ರಾಜ್ಯೋತ್ಸವ ಅಂತ ಬಂದಾಗ ಮಾತ್ರ ಕನ್ನಡ ಅಲ್ಲ, ಪ್ರತಿದಿನವೂ ಕನ್ನಡದ ಬಗ್ಗೆ ಹೋರಾಟವನ್ನು ಮಾಡಿ ಕನ್ನಡದ ಕಾಳಜಿಯನ್ನು ಪ್ರದರ್ಶಿಸ್ತಾ ಬಂದಿರೋರು ನಮ್ಮ ನಾರಾಯಣಗೌಡರು. ಇವತ್ತು ನಮ್ಮ ಕೀರ್ತಿ ENT ಕ್ಲಿನಿಕ್ಗೆ ಬಂದಿದ್ದರು. ನಿರರ್ಗಳವಾಗಿ, ಸಂಕೋಚವೇ ಇಲ್ಲದೆ ಹಾಗೂ ನೇರವಾಗಿ ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದಾರೆ. ಈ ನಾನು ಕೇಳಿರುವಂತಹ ಎಷ್ಟೋ ಪ್ರಶ್ನೆಗಳು ನಿಮ್ಮಲ್ಲೂ ಇತ್ತು ಅಂತ ನಾನು ಭಾವಿಸ್ತೀನಿ. ಅದಕ್ಕೆಲ್ಲವೂ ಸರಿಯಾಗಿ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಒಟ್ಟಾರೆ ಏನೇ ಆಗಲಿ, ಕನ್ನಡಕ್ಕೆ ಹೋರಾಟಗಾರರು ಅವಶ್ಯಕತೆನ ಅನಿವಾರ್ಯತೆನ ಅಂತ ಬಂದರೆ ನನ್ನ ಪ್ರಕಾರ ಈಗ ಹೋರಾಟಗಾರರು ಅನಿವಾರ್ಯತೆಯಾಗಿ ಕಾಣಿಸ್ತಾ ಇದ್ದಾರೆ. ನಾವು ಕನ್ನಡವನ್ನು ಬೆಳೆಸೋದು ಬೇಡ, ಕನ್ನಡವನ್ನು ಬಳಸಿದ್ರೆ ಸಾಕು, ಅದು ತಾನಾಗೇ ಬೆಳೆಯುತ್ತೆ. ಎಲ್ಲೆಲ್ಲಿ ತಪ್ಪುಗಳು ನಡೀತಿದೆಯೋ ಅಲ್ಲಿ ಈ ರೀತಿಯ ಹೋರಾಟಗಾರರ ಅವಶ್ಯಕತೆ ನಿಜವಾಗ್ಲೂ ಖಂಡಿತ ಇದೆ. ನಮ್ಮ ಕೈಲಾದ ಮಟ್ಟಿಗೆ ಈ ಹೋರಾಟಗಾರರಿಗೆ ನಾವು ಬೆಂಬಲವನ್ನು ವ್ಯಕ್ತಪಡಿಸೋಣ. ಎಲ್ಲಿ ಸರಿ ಇದೆಯೋ ಅಲ್ಲಿ ಎಲ್ಲ ಕನ್ನಡಿಗರು ಹೋಗಿ ಕೈ ಜೋಡಿಸೋಣ ಅಂತ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಧನ್ಯವಾದಗಳು ಸರ್, ನಮಸ್ಕಾರ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸಿಗೆ ಒಳ್ಳೆಯದು. ಕೀರ್ತಿ ENT ಕ್ಲಿನಿಕ್ಕಿಗೆ ನೀವೆಲ್ಲ ಬನ್ನಿ, ಅದ್ಭುತವಾದಂಥ ಆರೋಗ್ಯಕರವಾದಂಥ ಚಿಕಿತ್ಸೆ ಇಲ್ಲಿ ಸಿಗುತ್ತೆ. ನಮಸ್ಕಾರ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸಿಗೆ ಒಳ್ಳೆಯದು.